धर्मी ज्ञान का न संभवे इस रीति से प्रतिबद्ध प्रातिभाषिक अभ्यास सादृश्य ज्ञान रूप कारण होता है. दुष्ट इंद्रिय संयोग सादृश्य ज्ञान द्वारा उक्त अभ्यास अंदरने ಮೂರು ರಜ್ಜುನಲ್ಲಿ ಸರ್ಪ ತಿರಜತ ಪುರುಷ में ಸ್ಥಾಣು ಇವು ಮೂರರಲ್ಲಿ ಈ ದುಷ್ಟ ಇಂದ್ರಿಯ ಸಂಯೋಗ ಸಾದೃಶ್ಯ ಜ್ಞಾನ ಅವನದೇನು ಜ್ಞಾನ ಶಬ್ದ ಏನು ಇರ್ತಾರಲ್ಲ ಜ್ಞಾನ ಜ್ಞಾನ ಸಾದೃಶ್ಯ ದೋಷ ಬೇರೆ ಸಾದೃಶ್ಯ ಬೇರೆ ಸಾದೃಶ್ಯ ಜ್ಞಾನ ಆ ಜ್ಞಾನನ ಹಿಡ್ಕೊಂಡು ಕಿಶಿಂದ ಈಗ ಆ ಧರ್ಮೀ ಜ್ಞಾನವಾದಿಗಳ ಮತದಲ್ಲಿ ಉಪಾಧ್ಯಾಯಂದು ಶಂಕ ದುಷ್ಟ ಇಂದ್ರಿಯ ಸಂಯೋಗವೇ ಅಧಿಷ್ಠಾನದೊಡನೆ ದುಷ್ಟ ಇಂದ್ರಿಯ ಸಂಯೋಗವೇ ಅಧ್ಯಾಸಕ ಕಾರಣ ಅಂತ ಅವನದು ಒಂದು ನಿಯಮ. ಪರಂತು ಆ ಸಾದೃಶ್ಯ ಜ್ಞಾನ ದ್ವಾರ ಅಂತ ನೀವು ಹೇಳಿದ ಕೂಡಲೇ ಅದ್ರ ಮೇಲೆ ಇವ ಶಂಕ ಮಾಡ್ತಾನೆ. और जो उपाध्याय का अनुसार ही इस रीति से कही ಉಪಾಧ್ಯಾಯ ಅನುಸಾರವಾಗಿ ಈ ರೀತಿಯಿಂದ ಈಗ ಹೇಳ್ತಾ ಇದ್ದಾರೆ. ಏನಂತಾನೆ प्रमातृ दोष प्रमाण दोष प्रमेय दोष से धर्मी ज्ञान धर्मी ज्ञान से प्रतिबद्ध अध्यास हुए धर्मी ज्ञान के द्वारा अथवा धर्मी ज्ञान के द्वारा प्रतिबद्ध ಅಂದ್ರೆ ನಿರುಪಾಧಿಕ ಅಧ್ಯಾಸ ಆಗುತ್ತದೆ. ಅಂದ್ರೆ ನಿರುಪಾಧಿಕ ಅಧ್ಯಾಸ ಅದರಲ್ಲಿ ಒಂದು ಹಂಗಿನ ಅಧ್ಯಾಸ ಆಗಬೇಕಾದ್ರೆ ಮೂರು ದೋಷಗಳು ಬೇಕೇ ಬೇಕು. ಪ್ರಮಾತೃ ದೋಷ ಪ್ರಮಾಣ ದೋಷ ಮತ್ತು ಪ್ರಮೇಯ ದೋಷ. ಮತ್ತು ಈ ಮೂರು ದೋಷಗಳಿಂದ ಕೂಡಿಕೊಂಡು ನಿರುಪಾಧಿಕ ಅಧ್ಯಾಸ ಅಂತ ಹಿಂಗೆ ಧರ್ಮಿ ಜ್ಞಾನಗಳ ಅಧ್ಯಾಸ ಹೇಳ್ಯಾರ. ಮತ್ತು सादृश्य ज्ञानं को उक्त अध्यास का हेतु कहे तो सादृश्य ज्ञानವು ಆ ನಿರುಪಾಧಿ ಉತ್ತಂದ್ರೆ ಆ ನಿರುಪಾಧಿಕ ಅಧ್ಯಾಸಕ ಉತ್ತಂದ್ರೆ ಮ್ಯಾಲೆ ಹೋಗ್ಬಿಡೋದು. ಉತ್ತಂದ್ರೆ ಈ ನಿರುಪಾಧಿಕ ಅಧ್ಯಾಸಕ್ಕೆ ನೀವು ಕಾರಣ ಹೇಳಿದ್ರಿ ಅಂದರೆ ತೋ ಏನಾಗ್ತದ ಜ್ಞಾನ ತೋ ಪ್ರಮಾತಾ ಕಾ ಧರ್ಮ ಅಲ್ಲಿ ಧರ್ಮ ಮೇಲೆ ಸ್ವಲ್ಪ ನಿಲ್ಲಿಸ್ರಿ ಸರ್. ಮತ್ತು ಪ್ರಮಾತಕ ಧರ್ಮ ಅದಲ್ಲ ಅದು ಕೂಡಿಸಿ ಆ ಧರ್ಮದಲ್ಲಿ ಸ್ವಲ್ಪ ಮಾಡಿದ ಅಂದ್ರೆ ಇಲ್ಲಿಗೆ ಅರ್ಥ ಆಗ್ತದೆ. ಪ್ರಮಾತಕ ಧರ್ಮ ಜ್ಞಾನ ಹಿಂಗೆ ಓದಿದ್ರೆ ಅರ್ಥ ತಿಳಿಬೋದು, ಪರಂತು ಲಘು ನಮ್ಮ ಬುದ್ಧಿಯೊಳಗೆ ಏನಾಯ್ತು ಏನಂತಾನೆ ನೀವು ಸಾದೃಶ್ಯ ಜ್ಞಾನ ನಿರುಪಾಧಿಕ ಅಧ್ಯಾಸಕ್ಕೆ ಕಾರಣ ಅಂತ ಹೇಳ್ಕೊಂಡು ಬಂದಿದ್ರೆ ಪ್ರಮಾತಾನ ಧರ್ಮ ಜ್ಞಾನ ಜ್ಞಾನ ಯಾರ ಧರ್ಮ? ಪ್ರಮಾತಾನ ಧರ್ಮ ಹೌದಿಲ್ಲ. ಅದು ಪ್ರಮಾತಾನ ಧರ್ಮ ಜ್ಞಾನ ಇರುತ್ತೆ. ಆದ್ರಿಂದ ಏನಾಯ್ತದು ಪ್ರಮಾತೃ ದೋಷ ಅಧ್ಯಾಸಕ ಹೇತುವೇ ಅಂದಮೇಲೆ ಜ್ಞಾನ ಅದರೊಳಗೆ ಅಂತರ್ಭೂತಿ ಆಯ್ತು. ಅಂದಮೇಲೆ ಜ್ಞಾನ ಹಾಂ ಆ ಪ್ರಮಾತನ ಧರ್ಮ ಅಂದಮೇಲೆ ಪ್ರಮಾತ ದೋಷ ಸಿದ್ಧ ಆಯ್ತು ಹೊರತಾಗಿ ಸಾದೃಶ್ಯ ಜ್ಞಾನ ಸಿದ್ಧ ಆಗಿಲ್ಲ. ಐತಿಲ್ಲ ಸಾದೃಶ್ಯ ಪ್ರತಿಬದ್ಧ ಅಧ್ಯಾಸದಲ್ಲಿ ಸಾದೃಶ್ಯ ಜ್ಞಾನವೇ ಕಾರಣ ಅಂತಂದರೆ ಇದರ ಸಾದೃಶ್ಯ ಜ್ಞಾನ ಇಲ್ಲ ಒಪ್ಪಲಿಲ್ಲ ಅಂದರೆ ಅವ ಹಿಂದಿನ ಪ್ರಮಾತೃ ದೋಷ ಏನೈತಲ್ಲ ಆ ದೋಷದಲ್ಲಿನೇ ಈ ಅಂತರ್ಭೂತ ಆಯಿತು. ಯಾಕಂದ್ರೆ ಪ್ರಮಾತನ ಧರ್ಮ ಅದು ಪ್ರಮಾತನ ಜ್ಞಾನ, ಇದು ಪ್ರಮಾತನ ಧರ್ಮ. ಆದ್ದರಿಂದ ಅದು ಪ್ರಮಾತೃ ದೋಷ ಸಿದ್ಧ ಆಯಿತು. ಪ್ರಮಾತೃ ಸಿದ್ಧ ಆಯಿತು. ಸಾದೃಶ್ಯ ಜ್ಞಾನ ಪ್ರಮಾತನ ಧರ್ಮ ಇರೋದ್ರಿಂದ ಅದು ಪ್ರಮಾತ ದೋಷ ಸಿದ್ಧ ಆಯಿತು. ಪ್ರಮಾತ ದೋಷ ಸಿದ್ಧ ಆಯಿತು, ಅಧ್ಯಾಸಕ ಇತ್ತು. ಅವ್ರಿಗೆ ಬರೇ ಈಗ ಜ್ಞಾನ ನಾವು ಇಡಲಿಲ್ಲ, ಸಾದೃಶ್ಯ ಜ್ಞಾನ ಅಂದರಿಲ್ಲ, ಜ್ಞಾನ ಇರಲಿಲ್ಲ. ಕೇವಲ ಸಾದೃಶ್ಯಕ್ಕೂ ಅಧ್ಯಾಸಕ ಹೇತು ಕೈಯಿತು, ವಿಷಯ ದೋಷ ಅಧ್ಯಾಸಕ ಹೇತು. ನಾವು ಜ್ಞಾನ ಶಬ್ದ ಇಡಲಿಲ್ಲ, ನೀವು ಇಡಲಿಲ್ಲ ಅಂದರೆ
ಕೇವಲ ಸಾದೃಶ್ಯವೇ ಅಧ್ಯಾಸಕ್ಕೆ ಕಾರಣ ಅಂತ ಹೇಳಿದ್ದಾದರೆ ಅದು ವಿಷಯ ದೋಷ ಅಧ್ಯಾಸ ಕಾರಣ ಆಯಿತು. ವಿಷಯ ದೋಷ ಏನಾಯಿತು? ಕಾರಣ ಆಯಿತು. जैसे प्रमातृ दोष रूप सादृश्य ज्ञान को अध्यास का हेतु कहे तो प्रमातृ दोष रूप सादृश्य ज्ञान का दोषವು अध्यास का कारण ಅಂತ ಹೇಳಿದರೆ इंगाल में रूप अध्यास की आपत्ति का परिहार होवे है. ದೋಷ ಪ್ರಮಾತೃ ದೋಷ ಇದು ಸಾದೃಶ್ಯ ಜ್ಞಾನಕ್ಕೆ ಅಧ್ಯಾಸ ಕಾರಣ ಅಂದರೆ ನೀವು ಹಿಂದೆ ಏನು ನನಗೆ ಇಂಗಾಲದಲ್ಲಿ ಬೆಳ್ಳಿ ಅಧ್ಯಾಸ ಆಗಬೇಕು, ಈ ಸಾದೃಶ್ಯ ದೋಷ ಒಪ್ಪಲಿಲ್ಲ ಅಂದ್ರೆ ಮತ್ತು ಅದು ಪ್ರಮಾತೃ ದೋಷ ಆಯ್ತು ಅಂದ್ಮ್ಯಾಗ ಪ್ರಮಾತೃ ದೋಷ ಇತ್ತಪ್ಪ ಅಂದ್ರೆ ಅದು ಸಾದೃಶ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ ಅಂತೇಳಿ ಇಂಗಾಲದಲ್ಲಿ ರೂಪ ಅಧ್ಯಾಸ ಆಪತ್ತು ತಾನೇ ಪರಿಹಾರ ಆಯಿತು, ನೀವು ಪರಿಹಾರ ಮಾಡೋದು ಜರುರತೆ ಇಲ್ಲ. ಹಾಂ, ಅದರಂತೆ विषय रूप सादृश्य को अध्यास का हेतु माने भी उक्त आपत्ति का परिहार. विषय दोष ಅಂದರೆ ಪ್ರಮೇಯ ದೋಷ. ಪ್ರಮೇಯ ಅಂದರೆ ವಿಷಯದಲ್ಲಿರುವ ದೋಷ. ಹಾಂ, ವಿಷಯ ದೋಷ, ಪ್ರಮೇಯ ದೋಷ ಅಂದ್ರೂ ಆ ಸಾದೃಶ್ಯಕ್ಕೆ ಅಧ್ಯಾಸ ಕಾರಣ ಒಪ್ಪಿದ್ರು ನೀವು ಇಂಗಾಲದಲ್ಲಿ ರಜತದ ಅಧ್ಯಾಸ ದೋಷದ ವಿಷಯದಲ್ಲಿ ದೋಷ ಐತಿ. ಆದ್ದರಿಂದ ಇಂಗಾಲದಲ್ಲಿ ಬೆಳೆ ಅಧ್ಯಾಸ ಆಗಲೇ, ಇಂಗಾಲದಲ್ಲಿ ಬೆಳೆ ಅಧ್ಯಾಸ ಆಗುವುದಿಲ್ಲ ಮತ್ತು ತಾನೇ ಆಪತ್ತಿ ಪರಿಹಾರ ಆಯಿತು ಅಂತ ಹೇಳ್ದ. ಈ ರೀತಿ ಸಾದೃಶ್ಯ ಜ್ಞಾನ ರೂಪ ಧರ್ಮಿ ಜ್ಞಾನಕ್ಕೂ ಉಕ್ತ ಅಧ್ಯಾಸ का हेतु मानना निष्फल है. ಆದರೆ ಸಾದೃಶ್ಯ ಜ್ಞಾನ ರೂಪ ಅಂದರೆ ಧರ್ಮಿ ಜ್ಞಾನ. ಸಾದೃಶ್ಯ ಜ್ಞಾನ ರೂಪ ಅಂದ್ರೆ ಸಾಮಾನ್ಯ ಜ್ಞಾನಕ್ಕೇನೆ ಸಾದೃಶ್ಯ ಜ್ಞಾನತ್ವ ರೂಪ ಅಂದ್ರೆ ಸಾದೃಶ್ಯ ಜ್ಞಾನ ಅಂದರೆ ಧರ್ಮಿ ಜ್ಞಾನ ತಿಂದು ಹೇಳ್ಕೊಂಬಂದಾರೆ. ಆ ಸಾದೃಶ್ಯ ಜ್ಞಾನ ರೂಪ ಧರ್ಮಿ ಜ್ಞಾನಕ್ಕೂ ನೀವು ನಿರುಪಾಧಿಕ ಅಧ್ಯಾಸದಲ್ಲಿ ಕಾರಣ ಅಂತ ಹೇಳಿದರೆ ಅದು ನಿಷ್ಫಲ ಆಯಿತು. ಮತ್ತು ಏನು ಹೇಳ್ತೀರಿ ಹಿಂಗೆ ನಿಷ್ಫಲ ಅಂದಕ್ಕಿಂತ ಸಾದೃಶ್ಯ ಜ್ಞಾನದ ಸಾಮಗ್ರಿ ಅಲ್ಲೊಂದು ಸ್ವಲ್ಪ ಸಣ್ಣ ಅಕ್ಷರ ಬರೀರಿ. ಸಾದೃಶ್ಯ ಜ್ಞಾನ ಏನು ಹೇಳಿರಲ್ಲ, ಸಾದೃಶ್ಯ ಜ್ಞಾನ ಅಧ್ಯಾಸಕ್ಕೆ ಕಾಣಲ್ಲ, ಕಿಂತು ಸಾದೃಶ್ಯ ಜ್ಞಾನದ ಸಾಮಗ್ರಿ ಹೇಳ್ರಿ. ಸಾಮಗ್ರಿ ಇವ ಉಪಾಧ್ಯ ಕವಿತಾರ್ಕಿಕ್. ಅಂದ್ರೆ ನಿಮ್ಮದು ಸಾದೃಶ್ಯ ಜ್ಞಾನ ರೂಪ ಧರ್ಮಿ ಜ್ಞಾನ ನಿರೂಪಾಧಿಕ ಅಧ್ಯಾಸಕ್ಕೆ ಕಾರಣ ಒಪ್ಪುದು ನಿಷ್ಫಲ ಆಯಿತು. ನಿಷ್ಫಲ ಆಗಿದ್ರಿ ಏನು ಮತ್ತೇನಕ್ಕಿಂತ ನೀವು ಏನು ಮಾಡ್ರಿ, ಸಾದೃಶ್ಯ ಜ್ಞಾನದ ಸಾಮಗ್ರಿ ಅಧ್ಯಾಸಕ್ಕೆ ಹೇಳಿದ್ರೆ ಸಫಲ ಆಗ್ತದೆ. ಈ ರೀತಿಯಿಂದ ಉಪಾಧ್ಯಾಯಾನುಸಾರಿ ಕಹೇತೋ ಧರ್ಮಿ ಜ್ಞಾನವಾದಿಕ ಸಮಾಧಾನ. ಉಪಾಧ್ಯಾಯ ಈ ರೀತಿಯಿಂದ ಹೇಳಿದ್ರೆ ಧರ್ಮಿ ಜ್ಞಾನವಾದಿಗಳು ಅವನಿಗೀಗ ಸಮಾಧಾನ ಹೇಳ್ತಾರೆ. ಮತ್ತೆ ನನಗಿದು ನಿಮ್ಮದು ಬರೀ ಸಾದೃಶ್ಯ ಜ್ಞಾನ ನೀವು ಇಟ್ರಿ ಅಂದ್ರೆ ಜ್ಞಾನ ಪರಮಾತ್ಮನ ಧರ್ಮ, ಜ್ಞಾನ ಪರಮಾತ್ಮನ ಧರ್ಮ ಅಂದ ಮೇಲೆ ಆ ನಿರುಪಾಧಿಕ ಅಧ್ಯಾಸಕ್ಕೆ ಕಾರಣ ಪ್ರಮಾತ ದೋಷ, ಪ್ರಮಾಣ ದೋಷ, ಪ್ರಮೇಯ ದೋಷ ಬೇಕು. ಮತ್ತು ಜ್ಞಾನ ಪರಮಾತ್ಮನ ಧರ್ಮ ಅಂದ್ರೆ ಪ್ರಮಾತ ದೋಷದಲ್ಲಿ ಅಂತರ್ಭೂತ ಆಯ್ತದು. ಅಂದ್ರೆ ಪ್ರಮಾತ ದೋಷ ಸಿದ್ಧ ಆಯ್ತು ಹೊರತಾಗಿ ಸಾದೃಶ್ಯ ಜ್ಞಾನ ಸಿದ್ಧ ಆಗಲಿಲ್ಲ. ಹಾಂ, ಇಲ್ಲ ಜ್ಞಾನ ಇಲ್ಲ, ಕೇವಲ ಸಾದೃಶ್ಯ ಸಿದ್ಧ ಹೇಳ್ತೇವನು ಅಧ್ಯಾಸಕ್ಕೆ ಕಾರಣ ಅಂದರೆ ಅದು ಪ್ರಮೇಯ ದೋಷ ಸಿದ್ಧ ಆಯಿತು. ಅಂದರೆ ಪ್ರಮಾತ ದೋಷ, ಪ್ರಮೇಯ ದೋಷ ಇವೆರಡೂ ಸಿದ್ಧ ಅದು. ಹೌದಿಲ್ಲ? ಈ ನೀವು ಸಾದೃಶ್ಯ ಅಧ್ಯಾಸ, ಸಾದೃಶ್ಯ ಜ್ಞಾನ ಹಿಂದಿನ ಪೇಜ್ ಮೇಲೆ ಹಿಂದಿನ ವಿಶೇಷ ಜ್ಞಾನದಿಂದ ಪ್ರತಿಬದ್ಧ ಅಧ್ಯಾಸದಲ್ಲಿ ಸಾದೃಶ್ಯ ಜ್ಞಾನವೇ ಕಾರಣ ಐತಿ.
ಹಿಂದಿನ ಹೆಚ್ಚು ಕಡೆ ಅವನ ಮೇಲೆ ಕೊಟ್ಟರು. ವಿಶೇಷ ಜ್ಞಾನದ ಅಂದರೆ ನಿರುಪಾಧಿಕ ಅಧ್ಯಾಸದಲ್ಲಿ ಸಾದೃಶ್ಯ ಜ್ಞಾನವೇ ಕಾರಣ ಇರುತ್ತದೆ. ಜರ್ ಕದಾಚಿ ಸಾದೃಶ್ಯ ಜ್ಞಾನ ನೀವು ಒಪ್ಪದ ಇದ್ದಿದ್ದಾದರೆ ಇಂಗಾಲದಲ್ಲಿ ಕೊಳಸಾದಲ್ಲಿ ಬೆಳ್ಳಿ ಅಧ್ಯಾಸ ಆಗಬೇಕಾಗಿತ್ತು. ಈ ರೀತಿ ಧರ್ಮಜ್ಞಾನವಾದಿಗಳು ಹಿಂದೆ ಹೇಳ್ಕೊಂಡು ಬಂದರು. ಈ ಸಂಖ್ಯೆಗೆ ಸಂಬಂಧ ಉಪಾಧ್ಯಾಯನ ಹೇಳದ ವಿಶೇಷ ಜ್ಞಾನದಿಂದ ಅಂದರೆ ಪ್ರತಿಬದ್ಧ ಅಂದರೆ ನಿರುಪಾಧಿ ಶುಕ್ತಿ ಬೆಳ್ಳಿ ಅಧ್ಯಾಸಕ್ಕೆ 3 ಪ್ರಮಾತ ಪ್ರಮಾಣ ಪ್ರಮೇಯ ದೋಷ ಇರುತ್ತವೆ. ಹೌದಿಲ್ಲ? ಈಗ ಧರ್ಮಜ್ಞಾನವಾದಿಗಳು ಸಾದೃಶ್ಯ ಜ್ಞಾನ ನಿರುಪಾಧಿಕ ಅಧ್ಯಾಸಕ್ಕೆ ಕಾರಣ ಒಪ್ಪಿದರೆ ಪ್ರಮಾತೃ ದೋಷದಲ್ಲಿನೇ ಇದು ಅಂತರ್ಭೂತ ಆಗಿರುವುದರಿಂದ ಅದು ಪ್ರಮಾತನ ಧರ್ಮ ಆಯಿತು. ಆದರೆ ಪ್ರಮಾತ ದೋಷದ್ದಾಯಿತು. ಇನ್ನು ಧರ್ಮಜ್ಞಾನಗಳು ಕೇವಲ ಸಾದೃಶ್ಯ ಅಂದರೆ ಅದು ಪ್ರಮೇಯ ದೋಷ ಅಂತರ್ಭೂತ ಆಯಿತು. ಇದಕ್ಕೇನೆ ಪ್ರಮೇಯ ದೋಷನೂ ಅಂತಾರೆ. ಅಂದಮೇಲೆ ಪ್ರಮೇಯ ದೋಷ ಪ್ರಮಾತೃ ದೋಷ 2 ದೋಷದ್ದಾವು. ಈ 2ಕ್ಕಿಂತ ಭಿನ್ನ ಸಾದೃಶ್ಯ ಜ್ಞಾನ ನಿರುಪಾಧಿಕ ಅಧ್ಯಾಸ ಕಾರಣದ ನಿಮ್ಮದು ಸಿದ್ಧ ಆಗಲಿಲ್ಲ. ಸಾದೃಶ್ಯ ಜ್ಞಾನ ಪ್ರಮಾತೃ ದೋಷ ಪ್ರಮೇಯ ದೋಷ 2ಕ್ಕಿಂತಲೂ ಭಿನ್ನ ಸಾದೃಶ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ ನಿಮ್ಮದು ಸಿದ್ಧ ಆಗಲಿಲ್ಲ, ನಿಷ್ಫಲ ಆಯಿತು. ಮತ್ತು ನನ್ನ ಮೇಲೆ ನೀ ಸಾದೃಶ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ ಸಾದೃಶ್ಯ ಜ್ಞಾನ ತೋರು ಇದ್ಮಾಕಾರ ಸಾಮಾನ್ಯ ಜ್ಞಾನ ಅಧ್ಯಾಸ ಕಾರಣ ಅಂತ ಹೇಳಿ ಹೀಗೆ ನೀವು ಒಪ್ಪಲಿಲ್ಲ ಅಂದರೆ ಹಿಂಗೆ ನೀವು ಈ ಸಾದೃಶ್ಯ ಜ್ಞಾನ ನೀವು ಒಪ್ಪಲಿಲ್ಲ ಅಂದರೆ ನಿನಗೆ ಇಂಗಾಲದಲ್ಲಿ ಸಾದೃಶ್ಯ ಜ್ಞಾನ ಇಂಗಾಲದಲ್ಲಿ ಆ ಬೆಳ್ಳಿ ಅಧ್ಯಾಸ ಆಗಬೇಕು, ಘಟದಲ್ಲಿ ಸರ್ಪ ಅಧ್ಯಾಸ ಆಗಬೇಕು. ಹಿಂಗೆ ಆಪತ್ತಿ ಕೊಟ್ಟರೆ ಆಪತ್ತಿದ ಪರಿಹಾರ ತಾನೇ ಆಯಿತು. ಅದು ಪ್ರಮೇಯ ದೋಷ ಆಯಿತು, ಪ್ರಮಾತೃ ದೋಷ ಆಯಿತು. ಸಾದೃಶ್ಯ ಜ್ಞಾನ ಎಲ್ಲಿ ಸಿದ್ಧ ಆಯಿತು? ಅಂದಮೇಲೆ ನೀವು ನನ್ನ ಮೇಲೆ ಕೊಡಲ್ಪಟ್ಟಂಥ ಆಪತ್ತಿ ಪರಿಹಾರ ಆಪೋಪ ಆಯಿತು. ಅದು ಈ ರೀತಿ ಉಪಾಧ್ಯಾಯ ಹೇಳಿ ಮತ್ತೇನು ಆ ಸಾದೃಶ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ ಅಂತ ಹೇಳ್ಕತ್ತಿಲ್ಲ. ಸಾದೃಶ್ಯ ಜ್ಞಾನ ಹೇಳೋಕ್ಕಿಂತ ನಾ ಏನು ಹೇಳ್ತೀನೋ ಸಾದೃಶ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ ಅಲ್ಲ, ಸಾದೃಶ್ಯ ಜ್ಞಾನದ ಸಾಮಗ್ರಿ ಅಧ್ಯಾಸಕ್ಕೆ ಕಾರಣ. ಸಾಮಗ್ರಿ ಅಧ್ಯಾಸಕ್ಕೆ ಕಾರಣ ಅಂತ ನಾ ಹೇಳ್ತೀನಿ. ಸಾದೃಶ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ ಅಲ್ಲ. ಮತ್ತು ಈ ರೀತಿ ಹೇಳಿದ ಮೇಲೆ ಧರ್ಮಜ್ಞಾನವಾದಿಗಳು ಅವನಿಗೆ ಮತ್ತೀಗ ಶಂಕಾಸಮ ಹೇಳ್ತಾರೆ. ನಿಮಗೆ ಜ್ಞಾನದ ಬಗ್ಗೆ ಮೇಲೆ ಹೇಳಿಂಗ ಹಾಂ इस रीति से उपाध्यानुसारी कहे तो धर्मी ज्ञानवादी का यह समाधान है. दूर देश थे समुद्र के जल में ಅಲ್ಲಿ ನೀಲ ಶಿಲಾಕದಲ್ಲ ಅಷ್ಟೇ ಕೂಡ್ಸ್ಬೇಕದು. ನೀಲುವ ತಟಿ ಶಿಲಾವ ತಟಿ ಆಗ್ಯದ. ಹಾಂ ಅಂದ್ರೆ ಈಗ ನಾವು ಸಮುದ್ರ ಈ ಕಡೆ ನಿಂತಿದ್ದೀವಿ, ಈ ಕಡೆ ಆ ಕಡೆ ಧೂರಿ ಬುಕ್ಕಳು ಕಡಿ ಹಂಗೆ ಕಡಿ ನೋಡ್ತೇವಲ್ಲ, ಕಡಿ ನಾವು ಈ ಕಡೆ ನಿಂತಿದ್ದೇವೆ ಸಮುದ್ರ ದಂಡಿಗೆ ಈ ಕಡೆ. ಬಟ್ ನಮ್ಮ ನಜರ್ ಎಲ್ಲೆಲ್ಲಿ ಸಮುದ್ರ ಎಷ್ಟು ಗೊತ್ತಾಗ ಜನ ಆ ಕಡೆಗೆ ಹೋದ್ಮೇಲೆ ಆ ಕಡೆ ನಮ್ಗೆ ಏನು ಅನ್ನಿಸ್ತದ, ಆ ಕಡೆ ನೀರಿಲ್ಲ, ಕರಿ ಬಂಡಿ, ನೀರು ಕರಗಿರ್ತಾವ. ಮತ್ತು ಅದು ನೀಳಸರ ಬಣ್ಣ ನೀರಿರೋದ್ರಿಂದ ಆ ಕಡೆ ನೀರಿಲ್ಲ, ಕರಿ ಬಂಡಿ ಅಂತ ಹಿಂಗೆ ಭ್ರಮ ಆಗ್ತದ ನಮಗೆ ಈ ಕಡೆ ನಿಂತವ್ರಿಗೆ. ಹಾಂ, ದೂರ ದೇಶ ಅಂದರೆ ಈ ಕಡೆ ನಿಂತವ್ರಿಗೆ ಬೊಕ್ಕ ಅಲ್ಲಿ ಹೋಗ್ತಾ ಆ ಕಡೆ ಎಲ್ಲ ಕರ್ರಿಗೆ ಕಾಣಿಸ್ತದಂದ್ರೆ ಆ ಕಡೆ ನೀರಿಲ್ಲ, ಕರಿ ಬಂಡಿದ್ರಿ ಹಿಂಗೆ ಭ್ರಮ. ನೀರೇ ಒಲೆ पण ಹಿಂಗೆ ಭ್ರಮ ಆಗ್ತದೆ. ದೂರ ದೇಶತೆ ಸಮುದ್ರಕ್ಕೆ ಜಲಮಿ ನೀಲ ಶಿಲಾಕ, ನೀಲ್ ಬೇರೆ ಶಿಲಾ, ನೀಲ್ ಅಂದ್ರೆ ನಿಳ್ಸರ, ಶಿಲಾ ಅಂದ್ರೆ ಕಲ್ಲ. ಭ್ರಮ ಹೋವೆ ಸೋಬಿ, ಈ ಸೋಬಿ ಭ್ರಮ ವಿಶೇಷ ಜ್ಞಾನ ಸೇ ಪ್ರತಿಬದ್ಧ ಅಧ್ಯಾಸ ಹೈ. ಇದನ್ನು ಕೂಡ ನಿರುಪಾಧಿಕ ಅಧ್ಯಾಸನೇ ಇರುತ್ತದೆ. ಇದನ್ನು ಕೂಡ ನಿರುಪಾಧಿಕ ಅಧ್ಯಾಸ ಇರುತ್ತದೆ. ನೋಡಿ ಮಂದಿ ಹೇಳ್ತೀನಿ, ಈ ಜಲದಲ್ಲಿ ನೀಲತೆಯ ಭ್ರಮ ಆಗಿ ನಂತರ
ಮೊದಲ ಗೂಳಿ ನೋಡಿದ್ರೆ ಕರ್ರಗೆ ಕಾಣಿಸ್ತದೆ. ಮೊದಲು ಭ್ರಮ ನಿಳ್ಸರಾಗ್ಯದ. ನಂತರ ಕರಿಬಂಡಿದು ಕಾಳದಡಾಚೆ ಅಂದರೆ ಕರಿಬಂಡಿಂದು ಭ್ರಮ ಆಗುತ್ತದೆ. ಆಮೇಲೆ ಏನಾಯಿತು, ಮೊದಲಾಗುವ ನೀಲಭ್ರಮ, ನಂತರ ದಗಡ ಅಂದರೆ ಕಲ್ಲಿನ ಭ್ರಮ. ಅಂದರೆ ಭ್ರಮವೇ ಭ್ರಮಕ್ಕೆ ಕಾರಣ ಆಯ್ತು, ಅಲ್ಲಿ ಭ್ರಮವೇ ಕಾರಣ ಆಯಿತು. ठीक है. अध्यास काय थे, जल में हाँ शुक्ल रूप और जलत्व के ज्ञान से नीलशिला भ्रम का प्रतिबंध होवे है. ಇದು ನಿರುಪಾಧಿಕ ಅಧ್ಯಾಸ ಯಾಕೆ ಹೇಳ್ತೀರಿ? ಯಾವ ಕಾಲ ಈಗ ನೀರ ಅಪ್ಪಡಿ ಜರ ಸನಿ ಹೋದ್ರೆ ಅಥವಾ ಏನೋ ನೋಡಿದ್ರೆ ಶುಕ್ಲ ಬಿಳಿಪ ನೀರ ಬೆಳೆಯುವುದು. ಮತ್ತು ಜಲದಲ್ಲಿರುವ ವಿಶೇಷ ಜ್ಞಾನದಿಂದ ಆ ಕರಿಬಂಡಿದು ಭ್ರಮದ ನಿವರ್ತಿ ಆಗುತ್ತದೆ. ಪ್ರತಿಬಂಧ ಹೋವೆ. ಹಾಂ, ಪ್ರತಿಬಂಧ ಅಂದರೆ ಪ್ರತಿಬಂಧಕ ಆಗುತ್ತದೆ. ನೀರಿಸಲ ಭ್ರಮಕ್ಕೆ ವಿಶೇಷ ಜ್ಞಾನ ಅನ್ನತ್ತದ ಪ್ರತಿಬಂಧಕ. ಹಾಂ, ತಿಳಿತು. ಈಗ यद्यपि जल में नीलशिला का सादृश्य नहीं, आ ನೀರಿಗೂ ಬಿಳುಪ ಅದು ನಿಳ ಹೌದಿಲ್ಲ? ಹಾಂ, ನೀಲಶಿಲಾಕ ಅದ. ಆ ನೀರಿಗೂ ಮತ್ತು ಕರಿಬಂಡಿಗೂ ಏನು ಸಾದೃಶ್ಯ ಅದ? ಸಾದೃಶ್ಯ ಬೇಕಲ್ಲ. ನೀವು ಸಾದೃಶ್ಯ ಜ್ಞಾನ ಜನ್ನಿಲ್ಲ. ಸಾದೃಶ್ಯ ಜ್ಞಾನ ತುರೂಪ ಅಧ್ಯಾಸಕ್ಕೆ ಕಾರಣ ನಿರುಪಾಧಿಕ ಅಧ್ಯಾಸದಲ್ಲಿ ಅದು. ಹಾಂ, ಸಾದೃಶ್ಯ ಜ್ಞಾನವೇ ಆ ನಿರುಪಾಧಿಕ ಅಧ್ಯಾಸ ಕಾರಣ ಅಂತ ಹೇಳಿದ್ರಿ. ಇಲ್ಲಿ ಮತ್ತೆ ಏನು ಹೇಳ್ಕೊಂಡು ಬಂದ್ರಿ? ಉದಾಹರಣೆ ಕಿ ದೂರ ದೇಶದಿಂದ ನಾವು ನೋಡಿದರೆ ಆ ದೂರದಲ್ಲಿ ಏನೋ ಕರಿಬಂಡಿ ಹಾಸದಂತೆ, ಆ ಕಡೆ ಕರಿಬಂಡಿ ಹಾಸ್ಯಾರ, ಆ ಕಡೆ ಹಿಂಗೆ ಭ್ರಮ ಆಗ್ತದೆ ಹೌದಿಲ್ಲ? ಆದರೂ ಅದು ಮೊದಲ ನೀಲ ಭ್ರಮ ಆಗಿ ಶಿಲಾಭ್ರಮ, ಭ್ರಮನೇ ಭ್ರಮಕ್ಕೆ ಕಾರಣ ಇಲ್ಲಿ ಶಿಲಾಭ್ರಮ. ಇದನ್ನು ಪ್ರತಿಬದ್ಧ ಅಧ್ಯಾಸನೇ ಇರುತ್ತದೆ. ಯಾಕೆ ಇದಕ್ಕೆ ಪ್ರತಿಬದ್ಧ ಅಧ್ಯಾಸ ಅಂತೀರಿ ಅಂದ್ರೆ ನೀರ ಬಿಳುಪ ಸ್ವಚ್ಛ ಇರುತ್ತದೆ ಮತ್ತು ಆ ಜಲದಲ್ಲಿರೋ ಜಲತ್ವದ ವಿಶೇಷ ಜ್ಞಾನ ಐತಪ್ಪ ಅಂದ್ರೆ ನಿಳಾನು ಹೋಗ್ತದ, ಕಲ್ಲೂ ಹೋಗ್ತದೆ. ನೀರ ಕಲ್ಲಂದಿದ, ನೀರ ಬಿಳುಪ ನೀರು ಅಂದುಕೊಳ್ಳಿ, ನೀರು ಬಿಳಿ ನೀರು ಇರ್ತಾವ, ಸ್ವಚ್ಛ ಬಿಳಿ ನೀರು ಅಂದುಕೊಳ್ಳೆ ಅದು ನಿಳ ಅನ್ನೋದು ಭ್ರಮವಾಯಿತು. ಮತ್ತು ನೀರದ ಕಲ್ಲು ಹೆಂಗೆ ಆಗ್ತದೆ? ಅಂತೂ ವಿಶೇಷ ಜ್ಞಾನದಿಂದ ಯಾವುದು ಪ್ರತಿಬಂಧ ಅಂದ್ರೆ ಪ್ರತಿಬಂಧಕ ಆಗೋದು ಅದು ನಿರುಪಾಧಿಕ ಅಧ್ಯಾಸ ಅಂತಾರೆ. ಹಗ್ಗದ ವಿಶೇಷ ಜ್ಞಾನ ಆಯಿತು, ಸರ್ಪದ ಪ್ರತಿಬಂಧಕ ಆಗ್ತದೆ. ಅದಕ್ಕೆ ನಾವು ಅದಕ್ಕೆ ನಿರುಪಾಧಿಕ ಅಧ್ಯಾಸ. ಅಧಿಷ್ಠಾನ ಜ್ಞಾನ ಆದಮೇಲೆ ಅಧ್ಯಾಸದ ನಿವೃತ್ತಿ ಆಯ್ತಂದರೆ ಆ ಅಧ್ಯಾಸಕ್ಕೆ ನಾವು ನಿರುಪಾಧಿಕ ಅಧ್ಯಾಸ ಅನ್ನುತ್ತೇವೆ. ಸೋಪಾಧಿಕ ಎದಕ್ಕಂತಾರು? ಶರೀರಕ್ಕೆ ಎದಕ್ಕತ್ತಾರ? ಅದು ಉಲ್ಟಾ ಹೇಳ್ರಿ. ಈಗ ಸೋಪಾಧಿಕ ಅಧ್ಯಾಸ ಅದೇ ಅಧಿಷ್ಠಾನ ಜ್ಞಾನ ಆಗಿದ್ರೂ ಕೂಡ ಅಧ್ಯಾಸ ಹೋಗುವುದಿಲ್ಲ, ನಿವೃತ್ತಿ ಆಗುವುದಿಲ್ಲ, ಅದಕ್ಕೆ ಸೋಪಾಧಿಕ. ಹಾಂ, ठीक है. तथापि समुद्र जल में नील रूप का भ्रम होइके, ಸಮುದ್ರ ಜಲದಲ್ಲಿ ನೀರಿಸಲಾದ ಸಾದೃಶ್ಯ ಇಲ್ಲಲ್ಲ, ನೀರಿಸಲಾದ ಹೆಂಗೆ ಸಾದೃಶ್ಯ ಐತೇನೋ ಇಲ್ಲ, ಅದಕ್ಕೆ ಅಂತಾನೆ. ಆದರೂ ಸಮುದ್ರದ ಜಲದಲ್ಲಿ ಮೊದಲ ನೀಲ ರೂಪ ಭ್ರಮ ಆಗ್ತದೆ. ಆ ಕಡೆ ಕರ್ರ ಕಾಣಿಸ್ತಾವ ನೀರೆಲ್ಲ, ಅಂದರೆ ನೀಲದ ಭ್ರಮ ಆಗ್ತದೆ. ಅದರ ನಂತರ ನೀರಿಸಲಾದ ಭ್ರಮ ಆಗುತ್ತದೆ. ತಾ ನೀಲ ರೂಪಕ ಜ್ಞಾನ ಹಿ ಅವ್ರೇನು ಹೇಳ್ಕೊತಾರೆ ಕಿ ನೀಲ ಜಲದಲ್ಲಿ ನೀರಿಸಲಾದ ಹೆಂಗೆ ಸಾದೃಶ್ಯ ಇಲ್ಲಲ್ಲ ಅಂತ ಅವ ಹೇಳಿದಾಗ ಸಮುದ್ರ ಜಲದಲ್ಲಿ ನೀಲ ರೂಪದ ಭ್ರಮ ಆಗಿ ನೀಲ ರೂಪದ ನಂತರ ನೀರಿಸಲಾದ ಭ್ರಮ ಆಗುತ್ತದೆ. ಅಲ್ಲಿ ಆ ನೀಲ ರೂಪದ ಜ್ಞಾನ, ನೀಲ ರೂಪ
ಕರ್ರಗೆ ಅಂದರೆ ನೀಲ ಬಣ್ಣದ ಜ್ಞಾನ ಏನೈತಲ್ಲ ಅದೇ ಬ್ರಹ್ಮರೂಪ ಸಾದೃಶ್ಯ ಜ್ಞಾನ. ಬ್ರಹ್ಮರೂಪ ಅದೇ ಬ್ರಹ್ಮರೂಪ ಸಾದೃಶ್ಯ ಜ್ಞಾನ. ಆದ್ದರಿಂದ ಯಾತೆ ಭ್ರಮ और प्रमा साधारण सादृश्य ज्ञान ही उक्त अध्यास का हेतु है. ಆದ್ದರಿಂದ ಇಲ್ಲಿ ಭ್ರಮ ಹೇಳಿದರು, ಅಲ್ಲಂತೂ ಬ್ರಹ್ಮ ಪ್ರಮ ಸಾಧಾರಣ ಸಾದೃಶ್ಯ ಜ್ಞಾನ ಉಕ್ತ ಅಧ್ಯಾಸ का हेतु है. ಉಕ್ತ ಅಧ್ಯಾಸ ಅಂದ್ರೆ ಈ ಪೀತರೂಪ ಅಧ್ಯಾಸದು ಮ್ಯಾಲೆ ಹೇಳಿದ್ರಲ್ಲ ನಿರುಪಾಧಿಕ ಅಧ್ಯಾಸ, ಆ ಅಧ್ಯಾಸಕ್ಕೆ ಕಾರಣ ಇರುತ್ತದೆ. ಕೇವಲ ಸಾದೃಶ್ಯ ಅಂದ್ರೆ ಈ ಸಾದೃಶ್ಯ ದೋಷ ಏನೈತಲ್ಲ ಸ್ವರೂಪದಿಂದ ಸಾದೃಶ್ಯ ಕಾರಣ ಅಲ್ಲ. ಸ್ವರೂಪದಿಂದ ಕೇವಲ ಸಾದೃಶ್ಯ ದೋಷ ಅದು ಆ ಕಾರಣ ಅಲ್ಲ. ಗೊತ್ತಾಯ್ತಾನು? ಕಾರಣ ಅಲ್ಲ. ಕೇವಲ ಸಾದೃಶ್ಯ ದೋಷ ಹೇತು ನಹಿ, ಕಾರಣ ಅಲ್ಲ. ಇಷ್ಟು ಗೊತ್ತಾಯ್ತು. ಇಲ್ಲಿ ತನಕ ಧರ್ಮಿಜ್ಞಾನವಾದ ಹೇಳಿದರು. ಈ ಉಪಾಧ್ಯಾಯ ಹೇಳ್ತಾನೆ ಈಗ, और जो उपाध्यायानुसारी इस रीति से कहे. ಉಪಾಧ್ಯಾಯ ಜ್ಞಾನ ಧರ್ಮಿಜ್ಞಾನ ಉಪಾಧ್ಯಾಯಂದು ಶಂಕ ಮತ್ತು ಧರ್ಮಿಜ್ಞಾನವಾದಿಗಳು ಸಮಾಧಾನ ಹೇಳಿದರು. ಈಗ ಮತ್ತು ಉಪಾಧ್ಯಾಯ ಹೇಳ್ತಾನೆ ಈಗ ಈ से कहे. इंगालादिकन में रूपाधिक अध्यास की आपत्ति परिहार के अर्थ सादृश्य ज्ञान की सामग्री को उक्त अध्यास की कारणता मान्य है. ಉಪಾಧ್ಯಾಯ ಏನಂತಾನೆ, ನೀವು ಕೊಡಲ್ಪಟ್ಟಂಥ ಇದ್ರಿಯಲ್ಲಿ ಬೆಳ್ಳಿ ಅಧ್ಯಾಸದ ಆಪತ್ತಿ ಪರಿಹಾರ ಸಲುವಾಗಿ ಸಾದೃಶ್ಯ ಜ್ಞಾನದ ಸಾಮಗ್ರಿ ಪ್ರತಿಬದ್ಧ ಉಕ್ತ ಅಂದ್ರೆ ಮತ್ತು ಪ್ರತಿಬದ್ಧ ಅಂದರೆ ನಿರುಪಾಧಿಕ ಅಧ್ಯಾಸ. ಉಕ್ತ ಅಂದ್ರೆ ಏನು? ನಿರುಪಾಧಿಕ. ಅದೇ ಉಕ್ತ ಅಂದ್ರೆ ನಿರುಪಾಧಿಕ ಅಧ್ಯಾಸ ಬರ್ಕೊಳ್ಳಿ. ನಿರುಪಾಧಿಕ ಅಧ್ಯಾಸದಲ್ಲಿ ನಡೆದದ ಈಗ ಸೋಪಾಧಿಕ ಬರಲಿ ಇದ್ರಾಗೆ. ಪ್ರತಿ ಉಕ್ತ ಅಂದ್ರೆ ಪ್ರತಿಬದ್ಧ ಅಧ್ಯಾಸಕ್ಕೆ ಕಾರಣತಾ ಒಪ್ಪಿರುತ್ತೇವೆ. अधिष्ठान और अध्यस्त में समान धर्म रूप अधिष्ठान ಮತ್ತು ಅಧ್ಯಸ್ಥದಲ್ಲಿ ಸಮಾನ ಧರ್ಮ ರೂಪ ಜೋ ಸಾದೃಶ್ಯ ಹೈ ಸಾದೃಶ್ಯ ಇರುತ್ತದೆ. ಅಧಿಷ್ಠಾನ ಅಧ್ಯಸ್ಥದಲ್ಲಿ ಸಮಾನ ಧರ್ಮ ರೂಪ ಸಾದೃಶ್ಯ ಯಾವುವು? ನಿನ್ನೆ ಅದೇ ಎರಡು ಅಧಿಷ್ಠಾನ ಶುಕ್ತಿ ಅಧ್ಯಸ್ಥ ಬೆಳೆ. ಅಧಿಷ್ಠಾನ ಅಧ್ಯಸ್ಥ ಎರಡು ಒಂದೇ ಧರ್ಮ, ಚಾಕ್ಷಿಕಿ ಸ್ವಭಾವ. ಇದು ಆ ರಜ್ಜುನಲ್ಲಿ ಸರ್ಪ ದೀರ್ಘತ್ವ, ಮಂಡಿಗಳಲ್ಲಿ ಕಳ ಉಚ್ಚಸ್ತ್ವ, ಅದು ಎರಡು ಸಾದೃಶ್ಯ. ಅಂದರೆ ಅಧಿಷ್ಠಾನ ಅಧ್ಯಸ್ಥದಲ್ಲಿ ಸಮಾನ ಧರ್ಮವೇ ಸಾದೃಶ್ಯ ಇರುತ್ತದೆ. ತಾಸೆ ಅಂದ್ರೆ ಸಾದೃಶ್ಯತೆ. ಆ ಸಾದೃಶ್ಯತೆ ಅಂದ್ರೆ ಸಾದೃಶ್ಯದೊಡನೆ ಇಂದ್ರಿಯ का स्वसंयुक्तता तादात्म रूप संबंध ही सादृश्य ज्ञान को सामग्री है. ಸಾದೃಶ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ ಅಂತ ನೀವು ಹೇಳಿಕತ್ತೀರಿ. ಸಾದೃಶ್ಯ ಜ್ಞಾನ ನಿರುಪಾಧಿಕ ಅಧ್ಯಾಸದಲ್ಲಿ ಕಾರಣತ ಹೇಳೋದಕ್ಕಿಂತಲೂ ನಾ ಏನು ಹೇಳ್ತೀನಿ, ಸಾದೃಶ್ಯ ಜ್ಞಾನದ ಸಾಮಗ್ರಿ ಅಧ್ಯಾಸಕ್ಕೆ ಕಾರಣ ಅಂದರೆ ಅಧಿಷ್ಠಾನ ಮತ್ತು ಅಧ್ಯಾಸದಲ್ಲಿ ಏನು ಸಮಾನ ಧರ್ಮವೇ ಸಾದೃಶ್ಯ. ಅದರ ಜೊತೆಗೆ ಆ ಸಾದೃಶ್ಯ ಜೊತೆಗೆ ಇಂದ್ರಿಯದು ಸ್ವಸಂಯುಕ್ತತಾ ತಾದಾತ್ಮ ರೂಪ ಸಂಬಂಧಿ ಸಾದೃಶ್ಯ ಜ್ಞಾನ ಕಿ ಸಾಮಗ್ರಿ ಹೈ. ಇದೇ ಇನ್ನು ಕಡಿತ ಕೇಳ್ತಾನೆ ನೆನ್ಕೊಳ್ಬೇಕು. ಇಂದ್ರಿಯರು ಸ್ವ ಅಂದರೆ ಇಂದ್ರಿಯ ಸಂಯುಕ್ತ, ಆ ಇಂದ್ರಿಯಗಳನ್ನ ಕೂಡಲ್ಪಟ್ಟಂತೆ ಯಾವುದು ಶುಕ್ತಿ.
ಹಾಂ ಸಂಯುಕ್ತತಾ ಸಂಯುಕ್ತ ತಾದಾತ್ಮ ಕೂಡ್ಸ್ರಿ ಸಂಯುಕ್ತ ತಾದಾತ್ಮ ತಾ ಈ ಕಡೆ ಆಗ್ಯದ ದಾ ಈ ಕಡೆ ಆಗ್ಯದ ಹಾಂ ಅಲ್ಲ ಈ ಎರಡು ಒಂದೇ ಕುಡಿಬೇಕಂತ ಸಂಯುಕ್ತ ತಾ ಮೊದಲು ಓದ್ರಿ ಸಂಯುಕ್ತ ತಾ ಆತದದು ಈ ಕಡೆ ದಾತ್ಮ ರೂಪ ಬಿಟ್ಟು ಬರಲ್ಲ ನಿಮಗೆ ಕುಡಿನಿ ಅದ ಮತ್ತು ಅದಕ್ಕೆ ಕೂಡಿಸ್ರಿ ಸಂಬಂಧ ಹಾಂ ತಾದಾತ್ಮ ಸಂಬಂಧ ಅಂದ್ರೆ ಆ ಚಾಕಚಕ್ಯ ಸ್ವಭಾವ ಸಾದೃಶ್ಯ ಹಾಂ ಆ ಸಂಬಂಧವೇ ಸಾದೃಶ್ಯ ಜ್ಞಾನದ ಸಾಮಗ್ರಿ ಸಾಮಗ್ರಿ ಯಾನೀಗ ಆ ಇಂದ್ರಿಯದು ಶುಕ್ತಿದೊಡನೆ ಯಾನ ತಾಜಾತ್ಮ ಸಂಬಂಧ ಅಂದರೆ ಚಾಕಚಕ್ಯ ಸಂಬಂಧವೇ ಸಾದೃಶ್ಯ ಜ್ಞಾನಕ ಸಾಮಗ್ರಿ ಸಮುದ್ರ ಗೊತ್ತೈತಿ ನಿಮಗಿದು ಹಾಂ समुद्र जल में नील शिला के अध्यास का हेतु ಸಮುದ್ರದಲ್ಲಿ ಅವರು ದೃಷ್ಟಾಂತ ಕೊಟ್ಟರವರು ಸಮುದ್ರ ಜಲದಲ್ಲಿನೂ ಕೂಡ ಇದು ನೀಲಶಿಲಾ ಅಧ್ಯಾಸ ಧರ್ಮಿಜ್ಞಾನವಾದವರು ಮೊದಲು ನೀರು ಬ್ರಹ್ಮಾಗಿ ಶಿಲಾ ಬ್ರಹ್ಮ ಆಗುತ್ತದೆ ಇದನ್ನು ನಿರುಪಾಧಿಕ ಅಧ್ಯಾಸ ಇರುತ್ತದೆ ನಿರುಪಾಧಿಕ ಅಧ್ಯಾಸ ಯಾಕತ್ತೀರಿ ನೀರು ಸ್ವಚ್ಛ ಐತಿ ಜಲತ್ವದ ವಿಶೇಷ ಜ್ಞಾನ ಆದ ಕೂಡಲೇ ನೀರು ಶಿಲಾ ಬ್ರಹ್ಮದ ಪ್ರತಿ ಒಂದಕ್ಕೂ ಅದಕ್ಕೆ ನಾವು ನಿರುಪಾಧಿಕ ಅಧ್ಯಾಸ ಹೇಳಿದೆವು ಆದರೂ ನಿಮ್ಮದು ಸಾದೃಶ್ಯ ಜ್ಞಾನಲ್ಲಿ ಹೇಳೋಕ್ಕಿಂತ ಸಾದೃಶ್ಯ ಜ್ಞಾನ ಸಾಮಗ್ರಿ ಹೇಳ್ರಿ ಅಂತ ಈಗೇನಂದಕ್ಕೂ ಸಾದೃಶ್ಯವೇ ಆ ಸಾಮಗ್ರಿ ಹಾಂ ಸಾದೃಶ್ಯ ಜ್ಞಾನದ ಸಾಮಗ್ರಿ ಹಾಂ ಸಾದೃಶ್ಯ ಸಮುದ್ರ ಜಲ में नील शिला के अध्यास का हेतु ಸಮುದ್ರದ ನೀರಿನಲ್ಲಿ ನೀಲಶಿಲಾ ನೀಳ ಬಂಡಿದ ಅಧ್ಯಾಸಕ್ಕೆ ಕಾರಣ ಬ್ರಹ್ಮರೂಪ ಸಾದೃಶ್ಯ ಜ್ಞಾನ ಹೇ ಬ್ರಹ್ಮರೂಪ ಸಾದೃಶ್ಯ ಜ್ಞಾನ ಹೇ ಹಾಂ ಬ್ರಹ್ಮರೂಪ ಅದನ್ನೇ ಅಲ್ಲಿ ಬರ್ಕೊಳ್ತಾರೆ ಬ್ರಹ್ಮಸ್ವರೂಪ ಸಾದೃಶ್ಯ ಜ್ಞಾನ ಹೇ ನೀವು ಹೇಳಿರಲ್ಲ ಬ್ರಹ್ಮರೂಪ ಸಾದೃಶ್ಯ ಜ್ಞಾನತ ಹಿಂದೆ ತಾಕಿ ಸಾಮಗ್ರಿ ಬ್ರಹ್ಮರೂಪ ಸಾದೃಶ್ಯ ಜ್ಞಾನ ಅಂತ ಹೇಳಿರಿ ಬ್ರಹ್ಮ ಪ್ರಮಾಣ ನಾವು ಸಾಧಾರಣ ಹೇಳ್ತೇವೆ ಅದಕ್ಕೆ ಬ್ರಹ್ಮರೂಪ ಸಾದೃಶ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ ಅಂತ ಹೇಳ್ತೇವೆ ಅದಕ್ಕೆ ಆ ಸಮುದ್ರ ಜಲದಲ್ಲಿ ನೀಲಶಿಲಾ ಅಧ್ಯಾಸಕ್ಕೆ ಕಾರಣ ಬ್ರಹ್ಮರೂಪ ಸಾದೃಶ್ಯ ಜ್ಞಾನ ಇರುತ್ತದೆ ಅವ್ರ ಮಾತೆ ಹೇಳ್ದವ ತಾಕಿ ಸಾಮಗ್ರಿ ताकि अदर सामग्री आ ब्रह्मरूप सादृश्य ज्ञानद सामग्री दोषवत इंद्रिय का जल से संयोग है ब्रह्मरूप सादृश्य ज्ञान सामग्री आनु हाँ दोषउಳ್ಳ ಇಂದ್ರಿಯದು ಜಲದೊಡನೆ ಸಂಯೋಗ ಅಂದರೆ ಮ್ಯಾಲೆ ಸ್ವಸಂಯುಕ್ತತಾ ತಾದಾತ್ಮ್ಯ ಅಲ್ಲ ಅದು ಬಿಡಿಸಿ ಹೇಳ್ಕತ್ತೆ ನೀವು ಸಾಮಗ್ರಿಯನ್ನು ದೋಷವುಳ್ಳ ಇಂದ್ರಿಯದು ನೀರಿನದೊಡನೆ ಸಂಯೋಗ ಇದೇ सामग्री ठीक है इस रीति से जो सादृश्य ज्ञान की सामग्री सोई उक्त अध्यास की हेतु है उक्त अध्यास की हेतु है ಅಂದ್ರೆ ಆ ಬ್ರಹ್ಮರೂಪ ಸಾದೃಶ್ಯ ಜ್ಞಾನಕ್ಕೆ ಬ್ರಹ್ಮರೂಪ ಸಾದೃಶ್ಯ ಜ್ಞಾನಕ್ಕೆ ಇದು ಸಾಮಗ್ರಿ ಆಯ್ತಾ ಉಕ್ತ ಅಧ್ಯಾಸ ಅಂದ್ರೆ ನಿರುಪಾಧಿಕ ಅಧ್ಯಾಸ ತಗೋಬೇಕು प्रतिबद्ध अध्यास उक्त अध्यास की ये तो है कारण है हाँ सादृश्य ज्ञान को जो अध्यास का हेतु माने तो भी सादृश्य ज्ञान में इंद्रिय संबंध को कारणता मानना हुए है ನೀವು ಒಂದು ವೇಳೆ ನಿರುಪಾಧಿಕ ಅಧ್ಯಾಸದಲ್ಲಿ ಸಾದೃಶ್ಯ ಜ್ಞಾನವೇ ಅಧ್ಯಾಸ ಕಾರಣ ಅಂತ ಮಾನೆ ತೋ ಬಿ ಒಪ್ಪದಾಗಾದರೂ ಕೂಡ ಸಾದೃಶ್ಯ ಜ್ಞಾನವೇ ಆ ಸಾದೃಶ್ಯ ಜ್ಞಾನದಲ್ಲಿ ಇಂದ್ರಿಯ ಸಂಬಂಧವೇ ಕಾರಣತ ಅಂತ ಅವಶ್ಯ ಒಪ್ಪಲಿಕ್ಕೆ ಬೇಕು ನೀವು ಧರ್ಮಜ್ಞಾನವಾದಿಗಳು
ಸಾದೃಶ್ಯ ಜ್ಞಾನದಲ್ಲಿ ಇಂದ್ರಿಯದ ಸಂಬಂಧವೇ ಇಂದ್ರಿಯ ಸಂಬಂಧಕ್ಕೂ ಕಾರಣತಾವಶ್ಯ ಒಪ್ಪಲಿಕೆಯೇ ಬೇಕು. ಯಾತೆ ಸಾದೃಶ್ಯ ಜ್ಞಾನಕ್ಕೆ ಕಾರಣಕ್ಕೂ ಹೀ ಸಾಮಗ್ರಿ ನೋಡಲಿ. ಸಾದೃಶ್ಯ ಜ್ಞಾನಕ್ಕೆ ಅಲ್ಲಿ ಕಾರಣ ಅಂದಲ್ಲ ಸಾಮಗ್ರಿ. सादृश्य ज्ञान के जो सामग्री ही कारण कोई अध्यास में कारणता उचित है. ಆದ್ದರಿಂದ ಸಾದೃಶ್ಯ ಜ್ಞಾನದ ಸಾಮಗ್ರಿ ಈ ಕಾರಣಕ್ಕೂ ಆ ಪ್ರತಿಬದ್ಧ ಅಧ್ಯಾಸದಲ್ಲಿ ಕಾರಣತಾ ಹೇಳುವುದು ಯೋಗ್ಯ ಇರುತ್ತದೆ. ಹಾಂ ಈಗ ಕಾರಣ दोनों के मध्य ಈಗ ನಿಮ್ಮ ಮ್ಯಾಲಿಂದ ಗೊತ್ತೈತೇನ ಅಧ್ಯಾಸಕ ಕಾರಣ ಅಂತ ಒಪ್ಪಿದಾಗಾದರೂ ಸಾದೃಶ್ಯ ಜ್ಞಾನದಲ್ಲಿ ಇಂದ್ರಿಯ ಸಂಬಂಧಕ್ಕೆ ಕಾರಣತ ಅವಶ್ಯ ಒಪ್ಪಲಿಕ್ಕೇನೆ ಬೇಕು. ಸಂಬಂಧ ಕಾರಣತ ಅವಶ್ಯ ಒಪ್ಪಲಿಕ್ಕೆ ಬೇಕು. ಹಂಗೆ ಕೂತ್ರಿ. ಹಿಡ್ದ ಟಂಕ ಬರ್ಬೋದು. ನೋಡ್ರಿ ಏನು ನೋಡ್ಬೇಕು. ಸಾದೃಶ್ಯ ಜ್ಞಾನಕ್ಕೂ ಜೋ ಅಧ್ಯಾಸ का हेतु माने तो भी ಸಾದೃಶ್ಯ ಜ್ಞಾನವು ಅಧ್ಯಾಸಕ ಕಾರಣ ಅಂತ ಹೇಳಿದಾಗೆ ಆದರೂ ಕೂಡ ಸಾದೃಶ್ಯ ಜ್ಞಾನದಲ್ಲಿ ಇಂದ್ರಿಯ ಸಂಬಂಧ ಕಾರಣತಾ ನೀವು ಅವಶ್ಯ ಒಪ್ಪಲಿಕ್ಕೇನೆ ಬೇಕು. ಸಾದೃಶ್ಯ ಜ್ಞಾನ ನಿರುಪಾಧಿಕ ಅಧ್ಯಾಸದಲ್ಲಿ ಕಾರಣತಾ ಹೇಳಿದರೂ ಕೂಡ ನೀವು ಆ ಸಾದೃಶ್ಯ ಜ್ಞಾನದಲ್ಲಿ ಇಂದ್ರಿಯ ಜ್ಞಾನ ಸಾಮಗ್ರಿನಾಗ ಏನು ಹೇಳಿದ್ರ ಇಂದ್ರಿಯ ಸಂಬಂಧ ಕಾರಣತಾ ನೀವು ಅವಶ್ಯ ಹೇಳಲಿಕ್ಕೇ ಬೇಕು. ಆದ್ದರಿಂದ ಸಾದೃಶ್ಯ ಜ್ಞಾನಕ್ಕೆ जो सामग्री ही कारण कोई कारण याद बरेदिಲ್ಲ. सादृश्य ज्ञान के सामग्री कारण को ही ಉಕ್ತ ಅಂದ್ರೆ ಆ ನಿರುಪಾಧಿಕ ಅಧ್ಯಾಸದಲ್ಲಿ ಅಧ್ಯಾಸ ಅಂದರೆ ನಿರುಪಾಧಿಕ ತಿಳ್ಕೊಳ್ಳೋ ಸಾರ್ಥ ಕಾರಣತಾ उचित है. तीन दोनों के मध्य सादृश्य ज्ञान का अंगीकार निष्फल है. दोनों के मध्य इधर दोनों के मध्य ಸಾದೃಶ್ಯ ಜ್ಞಾನ ಅಧ್ಯಾಸಕ ಕಾರಣ ಅಂತ ಹೇಳೋದು निष्फल निरुपाधिक सोपाधिक ಎರಡು ಹೋಗುತ್ತೆ. ನಿರುಪಾಧಿಕ ಕೊಟ್ಟರೆ दोनों के ಅಧ್ಯಾಸದಲ್ಲಿ ಒಂದು ಪ್ರತಿಪದ್ಯ ಅಂತ ಬರೆದ್ಬಿಟ್ಟಿದ್ರೆ ಅಧ್ಯಾಸ ಮೇ ಅಂದ್ರೆ ಎರಡು ಅಧ್ಯಾಸದಲ್ಲಿ ಅಂತ ನೀವು ತಗೋಬಹುದು.
ಇಲ್ಲ ಏನು ಇವತ್ತು ದೋಣಿಕೆ ಮಧ್ಯೆ ಅದಲ್ಲ ಹಾಂ ಅಂದ್ರೆ ಇಂದ್ರಿಯ ಸಂಯೋಗ ರೂಪ ಕಾರಣ ಹಾಂ ಅಧ್ಯಾಸ ರೂಪ ಕಾರ್ಯ ಕಾರ್ಯ ಈ ಎರಡೂ ಸಿದ್ಧ ಇರ್ಲಿಕ್ಕಾಗಿ ಕಾರಣ ಕಾರ್ಯ ಅವ ನೆನಪು ಈಗ ಸಾದೃಶ್ಯ ಜ್ಞಾನ ಅಧ್ಯಾಸಕ ಕಾರಣ ಅಂತ ನೀವು ಹೇಳಿರಲಿಲ್ಲ. ಸಾದೃಶ್ಯ ಜ್ಞಾನವು ಅಧ್ಯಾಸಕ ಕಾರಣ ಹೇಳಿದ್ರು ಕೂಡ ಅಲ್ಲಿ ಇಂದ್ರಿಯದ ಸಂಯೋಗನೂ ನೀವು ಕಾರಣ ಒಪ್ಪಲಿಕ್ಕೆ ಬೇಕು ಅಂತ ಇವ ಹೇಳಕತ್ತಾನೆ. ಈ ಎರಡರ ಮಧ್ಯದಲ್ಲಿ ದೋನುಕೆ ಮಧ್ಯ ಸಾದೃಶ್ಯ ಜ್ಞಾನಕ್ಕಾಗಿ ಎರಡರ ಮಧ್ಯೆ ಸಾದೃಶ್ಯ ಜ್ಞಾನ ಇಂದ್ರಿಯ ಸಂಯೋಗ ನೀವು ಒಪ್ಪಬೇಕು, ನಾವು ಒಪ್ಪಬೇಕ್ರಿ, ಒಪ್ಪಬೇಕಿಲ್ಲ. ಮತ್ತು ಅದು ನಡಬರ್ಕೊಂದು ದೋಣಿಕೆ ಮಧ್ಯ ಈ ಸಾದೃಶ್ಯ ಜ್ಞಾನ ಒಪ್ಪೋದು ಏನು ಉಪಯೋಗಿಲ್ಲ ನಿಮ್ಗೆ. ಈಗ ಉಪಾಧ್ಯಾಯ ಹೇಳ್ಕತ್ತೇನೆ ಈಗ, ಹೌದಿಲ್ಲ? ಅಂದರೆ ದೋಣಿಕೆ ಮಧ್ಯ ಅಂದ್ರೆ ಏನು? ಇಂದ್ರಿಯ ಸಂಯೋಗ ರೂಪಿದು, ಇಂದ್ರಿಯ ಸಂಯೋಗ ಇದು ಕಾರಣ, ಇಂದ್ರಿಯ ಸಂಯೋಗ ಆಗಲಿಕ್ಕೆ ಬೇಕು. ಇಂದ್ರಿಯ ಸಂಯೋಗ ಏನದ ಇದು ಕಾರಣ, ಅಧ್ಯಾಸ ಕಾರ್ಯ. ಅಧ್ಯಾಸ ಇಂದ್ರಿಯ ಸಂಯೋಗ ಕಾರಣ, ಅಧ್ಯಾಸ ಏನದ ಕಾರ್ಯ. ಈ ಎರಡೂ ಸಿದ್ಧ ಇರ್ತಿರ್ಲಿಕ್ಕಾಗಿ ಕಾರ್ಯಕಾರಣ ಎರಡೂ ಸಿದ್ಧ ಇರ್ತಿರ್ಲಿಕ್ಕಾಗಿ ಅನಾವಶ್ಯಕ ಗರಜ್ ಇರಲಾರ್ದೆ ಸಾದೃಶ್ಯ ಜ್ಞಾನದ ಅಂಗೀಕಾರ ನಿಷ್ಫಲದ. ಸಾದೃಶ್ಯ ಜ್ಞಾನ ಅಂಗೀಕಾರ ಏನದ ಇದು ನಿಷ್ಫಲ. ಇಂದ್ರಿಯ ಸಂಯೋಗ ಇದು ಕಾರಣವೇ, ಅಧ್ಯಾಸ ಕಾರ್ಯ ಆಯ್ತು. ಜ್ಞಾನ ಒಂದು ನಡಬರ್ಕೆಯನ್ನು ಒಪ್ಪಿರಲಿಲ್ಲ. ದೋಣಿಕೆ ಮಧ್ಯ ಎರಡು ನಡಬರ್ಕ ಕಾರ್ಯ ಕಾರಣ, ಈ ಎರಡು ನಡಬರ್ಕ ಸಾದೃಶ್ಯ ಜ್ಞಾನ ಒಪ್ಪಿ ಅದು ನಿಮ್ದು ನಿಷ್ಫಲದ ಅಂತ ಹೇಳ್ತಾನೆ ಉಪಾಧ್ಯಾಯ. ಹಾಂ, ಹೆಚ್ಚಿಗೆ ಆಯ್ತು. ಹಿಂಗೆ ಒಪ್ಪಿದ್ರೆ ಏನಂತದ? ಶಂಕ पीतादिक अध्यास में इंद्रिय संबंधं को ही कारणता है. ಶಂಕ ಪೀತಾದಿಕ್ ಅಧ್ಯಾಸದಲ್ಲಿ ಇಂದ್ರಿಯ ಸಂಬಂಧವೇ ಕಾರಣತಾ ಇರುತ್ತದೆ. ನೋಡ್ಬೇಕಲ್ಲ ಶಂಕ ಇಂದ್ರಿಯಿಗೆ ಬಿಳಪದ. तीसरे स्थान में सादृश्य ज्ञान संभवे नहीं. ನಿಮ್ಮದು ಶಂಕದಲ್ಲಿ ಪೀತ ಅಧ್ಯಾಸ ಏನಾಗ್ಯದ ಆ ನೋಡಿಕೊಳ್ಳಿ ಮೊದಲು ಇಂದ್ರಿಯ ಸಂಯೋಗ ಆಗಬೇಕು, ಇಂದ್ರಿಯ ಸಂಬಂಧ ಆಗಬೇಕು ಅಂದು. ಮತ್ತು ಆ ಶಂಕಕ್ಕೂ ಶ್ವೇತ ಇದು ಪಿವಳ ಎಲ್ಲಿ ಸಾದೃಶ್ಯ ಎರಡರದಾಗ ಸಾದೃಶ್ಯ ಐತೇನು? ಇಲ್ಲವೇ ಇಲ್ಲ. सादृश्य ज्ञान संभव नहीं. याते जहाँ सादृश्य ज्ञान की अपेक्षा है तहाँ भी सादृश्य ज्ञान की सामग्री अध्यास के कारणता, सादृश्य ज्ञान को अध्यास की कारणता नहीं. याते जहाँ सादृश्य ज्ञान की ಅಂದರೆ ನೀವು ಎಲ್ಲಿ ಸಾದೃಶ್ಯ ಜ್ಞಾನ ಹೇಳ್ಕತ್ತೀರಿ ಅಂದರೆ ಸಾದೃಶ್ಯ ಜ್ಞಾನದ ಅಪೇಕ್ಷೆ ಅದ ಅಂತ ನಿಮ್ಮ ಅಪೇಕ್ಷೆ ಅದ. ಅಲ್ಲಾದರೂ ಕೂಡ ಸಾದೃಶ್ಯ ಜ್ಞಾನದ ಸಾಮಗ್ರಿವೇ ಈ ಸಾದೃಶ್ಯ ಜ್ಞಾನದ ಸಾಮಗ್ರಿ ಅನ್ನೋದು ಜ್ಞಾನ ಸಾಮಗ್ರಿ. ಹಾಂ, ಅದು ಸಂಯುಕ್ತತಾ ತಾಜಾತ್ಮಳಿಲ್ಲ ಅಂದ್ರೆ ಇಂದ್ರಿಯದು ಆ ಅಧಿಷ್ಠಾನ ಅಧ್ಯಸ್ಥದಲ್ಲಿ ಯಾನ ಧರ್ಮದ ಅಧಿಷ್ಠಾನ ಅಧ್ಯಸ್ಥ, ಅಧಿಷ್ಠಾನ ಶುಕ್ತಿ ಅಧ್ಯಸ್ಥ ಬೆಳ್ಳಿ, ಆ ಎರಡೂ ನಡ್ಬರ್ಕ ಯಾನು ಧರ್ಮ ಚಾಕಚಕ್ಕಿ ಚಮಕಾಸ ಧರ್ಮ. ಅದರ ಜೊತೆಗೆ ಈ ಇಂದ್ರಿಯದು ಸಂಬಂಧ ಅಂದರೆ ಸಾದೃಶ್ಯ ಜ್ಞಾನದ ಸಾಮಗ್ರಿ, ಇಂದ್ರಿಯ ಸಂಯೋಗ ಎದ್ರ ಜೊತೆಗೆ ಆ ಸಾದೃಶ್ಯ ಜೊತೆಗೆ सादृश्य ज्ञान की सामग्री हाँ अध्यास की कारणता है. सादृश्य ज्ञानन को अध्यास की कारणता नहीं. ಅಲ್ಲಾದರೂ ಸಾದೃಶ್ಯ ಜ್ಞಾನದ ಎಲ್ಲಿ ಅಪೇಕ್ಷೆ ಅದಲ್ಲ ಅಲ್ಲಾದರೂ ಕೂಡ ಸಾದೃಶ್ಯ ಜ್ಞಾನದ ಸಾಮಗ್ರಿವೇ ಅಧ್ಯಾಸಕ ಕಾರಣದ. ಸಾದೃಶ್ಯ ಜ್ಞಾನ ಅಧ್ಯಾಸಕ ಕಾರಣ ಇಲ್ಲ. ಹಾಂ, ಸಾದೃಶ್ಯ ಜ್ಞಾನ ಅಧ್ಯಾಸ ಕಾರಣ ಅಲ್ಲ. ಸಾದೃಶ್ಯ ಜ್ಞಾನ ಅಂದ್ರೆ ಪೀತದಲ್ಲಿ ಇದಕ್ಕೆ ಏನು ಸಾದೃಶ್ಯ ಅದ? ಸಾದೃಶ್ಯ ಶಂಕಕ್ಕೂ ಪೀತಕ್ಕೂ ಏನು ಸಾದೃಶ್ಯ ಅದ? ಏನಿಲ್ಲ. ಈ ಸಾದೃಶ್ಯ ಜ್ಞಾನದ ನೀವು ಎಲ್ಲಿ ಅಪೇಕ್ಷೆ ಹೇಳಕತ್ತೀರಲ್ಲ
ಅಂಥ ಸ್ಥಳದಲ್ಲಿ ಆ ಸಾದೃಶ್ಯ ಜ್ಞಾನದ ಸಾಮಗ್ರಿವೇ ಅಧ್ಯಾಸಕ್ಕೆ ಕಾರಣ. ಸಾದೃಶ್ಯ ಜ್ಞಾನ ಸಾಮಗ್ರಿ ಏನು? ಆ ಶಂಕದೊಡನೆ ದೋಷ ಸಹಿತ ಇಂದ್ರಿಯದ ಸಂಯೋಗ. ದೋಷದಿಂದ ಶಂಕ ಬಿಳುಪದ್ ಕಾಣಿಸೋಲ್ದು, ಪೀತದ ಕಾಣಿಸ್ಲಿಕ್ಕದ. ದೋಷದ ಕಣ್ಣಾಗ ಕಾಮನೆಯಾಗ್ಯದ ಅವನಿಗೆ ಗೊತ್ತಿಲ್ಲ. ದೋಷ ಇರೋಣದ್ರಿಂದ ಶಂಕ ಬಿಳುಪು ಕಾಣಿಸ್ಲಿಲ್ಲ, ಹಳದಿ ಕಾಣಿಸ್ಲಿಲ್ಲ. ಮತ್ತು ದೋಷದ ಆ ಇಂದ್ರಿಯದು ಅದ್ರ ಜೊತೆಗೆ ಸಂಯುಕ್ತ ತಾಜಾತ್ಮ ಸಂಬಂಧವೇ ಸಾದೃಶ್ಯ ಜ್ಞಾನದ ಸಾಮಗ್ರಿ ಅಂದಮೇಲೆ ಸಾದೃಶ್ಯ ಜ್ಞಾನದ ಸಾಮಗ್ರಿ ಅಧ್ಯಾಸಕ್ಕೆ ಕಾರಣ. ಬರೀ ಸಾದೃಶ್ಯ ಜ್ಞಾನ ಅಧ್ಯಾಸಕ್ಕೆ ಕಾರಣ ಅಲ್ಲ ಅಂತ ಉಪಾಧ್ಯಾಯ ತಿಳಿದ್ರಿ. ಅಂದ್ರೆ ಸಾದೃಶ್ಯ ಜ್ಞಾನಕ್ಕೂ ಅಧ್ಯಾಸಕ್ಕೆ ಕಾರಣತಾ ನೈ. ಬರೀ ಸಾದೃಶ್ಯ ಜ್ಞಾನ ಹೇಳಿದ್ರೆ ಎರಡಕ್ಕೂ ಸಾದೃಶ್ಯ ಇಲ್ಲ. ಸಾದೃಶ್ಯ ಜ್ಞಾನದ ಸಾಮಗ್ರಿ ಕಾರಣ ಅಂತ ಹೇಳಿದ್ರಿ. ಇಂದ್ರಿಯದು ಆ ಅಧಿಷ್ಠಾನದೊಡನೆ ದೋಷವುಳ್ಳ ಸಾಮಗ್ರಿ, ಜ್ಞಾನದ ಸಾಮಗ್ರಿ ತಿಳಿತೆ ನಿಮ್ಗೆ कारणता नहीं. सादृश्य ज्ञान की सामग्री को अध्यास का कारणता माने तो सकल अध्यास में ಎಲ್ಲ ಅಧ್ಯಾಸದಲ್ಲಿ ನಿರೂಪಾದಕ ತೋರಿ ವ್ಯಾವಹಾರಿಕ प्रातिभाषिक तोरी. एक इंद्रिय संयोगों को ही कारणता सिद्ध होने ते लाघव है. ಒಂದೇ ಇಂದ್ರಿಯ ಸಂಯೋಗವೇ ಎಲ್ಲ ಅಧ್ಯಾಸದಲ್ಲಿ ಒಂದು ಇಂದ್ರಿಯ ಸಂಯೋಗವೇ ಕಾರಣತಾ ಅಂತ ಹೇಳಿದ್ರೆ ಲಾಘವ ಆಗ್ತದೆ. ಹೇಳಿದ್ರೆ ಏನಾಗ್ತದೆ? ಲಾಘವ ಆಗ್ತದೆ. ಪರಂತು ಅಂದ್ರೆ ಮತ್ತೆ ನೀವು ಸಾದೃಶ್ಯ ಜ್ಞಾನ ಹೆಚ್ಚಿಗೆ ಒಪ್ಪಿದಿರಲ್ಲ, ಹೌದಿಲ್ಲ? ಇಂದ್ರಿಯ ಸಂಯೋಗವೇ ಕಾರಣ ಒಪ್ಪಿದರೆ ಲಾಘವಾಯಿತು. ಹಾಂ ಹಾಂ, ಒಂದೇ ಕಾರಣ ಒಪ್ಪಿದರೆ ಲಾಘವ, ಎರಡು ಒಪ್ಪಿದರೆ ಗೌರವ ದೋಷ ಬರ್ತದೆ ಅಂತ ಹೇಳ್ಕತ್ತೆ ನಾವು. एक इंद्रिय संयोग की कारणता माने तो लाघव है. और सादृश्य ज्ञान को अध्यास का कारणता माने तो विरूप अध्यास में अंदर विरुद्ध, हाँ विरूप अंदर विरुद्ध अध्यास में इंद्रिय संयोग को हेतुता माननी. सादृश्य ज्ञानवु अध्यास कारणता माने तो ಒಪ್ಪಿದರೆ विरूप अध्यास में इंद्रिय संयोग को हेतुता माननी. और सादृश्य अध्यास में सादृश्य ज्ञान को हेतुता माननी. अध्यास के कारण द्वय कल्पना से गौरव है. अध्यास के ಎರಡು ಕಾರಣ ಒಪ್ಪಿಕೊಳ್ಳೋದ್ರಿಂದ ನಿಮ್ಮಲ್ಲಿ ಗೌರವ ದೋಷ ಬರುತ್ತದೆ. ವಿರೂಪ ಅಂದ್ರೆ ವಿರುದ್ಧ, ವಿರುದ್ಧ ಅಧ್ಯಾಸ ಅಂದ್ರೇನು? ಶಂಕದಲ್ಲಿ ಪಿತತ ದೋಷ ಸಹಿತ ಇಂದ್ರಿಯದ ಸಂಯೋಗ ಕಾರಣ ಒಪ್ಪುವುದು. ಸಾದೃಶ್ಯದಲ್ಲಿ ಶುಕ್ತಿಯಲ್ಲಿ ಸಾದೃಶ್ಯ ಜ್ಞಾನ ಒಪ್ಪುವುದು. ಹಿಂಗೆ ಎರಡು ಚೇತನಿಗೆ ಕಾರಣದ್ವಯ ಕಲ್ಪನಾ ಅಂದ್ರೇನು? ವಿರುದ್ಧ ವಿರೂಪ ಅಂದ್ರೆ ಶಂಕ ಪೀತ ಎರಡು ವಿರುದ್ಧದ ನೋಡಿ. ಶಂಕ ಪೀತ ವಿಚಿತ್ರ ಅಂದ್ರೆ ವಿರುದ್ಧ, ವಿರೂಪ ಅಂದ್ರೂ ವಿರುದ್ಧೆ. ವಿರೂಪ ಅಂದ್ರೆ ವಿರುದ್ಧ ಅಧ್ಯಾಸದಲ್ಲಿ. ಶಂಕ ಪೀತತಾದಲ್ಲಿ ದೋಷ ಸಹಿತ ಇಂದ್ರಿಯದ ಸಂಯೋಗ ಕಾರಣ ಒಪ್ಪುವುದು. ಮತ್ತು ಸಾದೃಶ್ಯ ಪದಾರ್ಥದಲ್ಲಿ ಸಾದೃಶ್ಯದಲ್ಲಿ ಅದರ ಶುಕ್ತಿಯಲ್ಲಿ ಸಾದೃಶ್ಯ ಜ್ಞಾನ ಅಧ್ಯಾಸದ ಕಾರಣ ಒಪ್ಪೋದ್ರಿಂದ ಪ್ರಾತಿಭಾಷಿಕ ಅಧ್ಯಾಸದಲ್ಲಿ ಒಂದಕ್ಕೆ ಎರಡು ಕಾರಣ ಒಪ್ಪೋದ್ರಿಂದ ನಿಮ್ಮ ಮೇಲೆ ಗೌರವ ದೋಷ ಬರುತ್ತದೆ. ನಿಮ್ಗೆ ಎರಡು ಕಾರಣಗಳು ಶಂಕದಲ್ಲಿ ಪೀತ ಅಧ್ಯಾಸದಾಗ ನೀವು ಅಲ್ಲಿ ಇಂದ್ರಿಯ ಸಂಯೋಗ ಕಾರಣ ಒಪ್ಪಬೇಕು. ಸಾದೃಶ್ಯ ಜ್ಞಾನ ಅಂದರೆ ದೋಷ ಸಹಿತ ಇಂದ್ರಿಯ ಸಂಯೋಗ. ಮತ್ತು ಸಾದೃಶ್ಯ ಪದಾರ್ಥದಲ್ಲಿ ಸಾದೃಶ್ಯ ಜ್ಞಾನ ಕಾರಣ. ಹಿಂಗೆ ಎರಡು ಕಾರಣಗಳು ಒಪ್ಪಿದರೆ ಗೌರವ ದೋಷ ಬರುತ್ತದೆ. कारण द्वय कल्पना से गौरव है. याते जहाँ सादृश्य ज्ञान को हेतु कहे तहाँ भी सादृश्य ज्ञान की सामग्री रूप इंद्रिय संबंधी अध्यास का कारण है. ಎಲ್ಲಿ ನೀವು ಸಾದೃಶ್ಯ ಜ್ಞಾನ ಅಧ್ಯಾಸಕ ಕಾರಣ ಅಂತ ಹೇಳಿರಲ್ಲ, ಅಲ್ಲಾದರೂ ಸಾದೃಶ್ಯ ಜ್ಞಾನ ಕಾರಣ ಅಲ್ಲ, ಕಿಂತು ಸಾದೃಶ್ಯ ಜ್ಞಾನದ ಸಾಮಗ್ರಿ ರೂಪ ಅಂದ್ರೆ ಇಂದ್ರಿಯ ಸಂಬಂಧ ಅಧ್ಯಾಸಕ ಕಾರಣ. ಕೇವಲ ಸಾದೃಶ್ಯ ಜ್ಞಾನ ಅಧ್ಯಾಸಕ ಕಾರಣ ಇಲ್ಲ. ತಿಳಿತಾ? ಈಗ इस रीति से उपाध्याय की शंका का धर्मी ज्ञानवादी
ಏ ಸಮಾಧಾನ ಕಯೇ ಹೈ. ಅವನ ಉಪಾಧ್ಯಾಯನ ಶಂಕಾಕ ಧರ್ಮಜ್ಞಾನವಾದಿಗಳು ಹಿಂಗೆ ಸಮಾಧಾನ ಹೇಳ್ತಾರೆ. ಇಂದ್ರಿಯ ಸಂಬಂಧ से ज्ञान की उत्पत्ति देखी है. इंद्रिय संबंध से ज्ञान की उत्पत्ति ही देखी है. ಈಗ ನಾವು ಇವರು ಧರ್ಮಜ್ಞಾನಿಗಳು ಏನಂತಾರೆ, ಸಾದೃಶ್ಯ ಅಂದ್ರೇ ಸಾದೃಶ್ಯ ಜ್ಞಾನದ ಸಾಮಗ್ರಿ. ಅವರು ಸಾದೃಶ್ಯ ಜ್ಞಾನ ಹೇಳಿದ್ರು. ಸಾದೃಶ್ಯ ಜ್ಞಾನದ ಎಲ್ಲಿ ಅಧ್ಯಾಸದಲ್ಲಿ ಅಪೇಕ್ಷೆ ನೀವು ಹೇಳಿರಲ್ಲ, ಆ ಸಾದೃಶ್ಯ ಜ್ಞಾನ ಹೇಳೋದಕ್ಕಿಂತಲೂ ಸಾದೃಶ್ಯ ಜ್ಞಾನದ ಸಾಮಗ್ರಿ, ಜ್ಞಾನದ ಸಾಮಗ್ರಿ, ಇಂದ್ರಿಯ ಸಂಬಂಧ ಇದೇ ಅಧ್ಯಾಸಕ್ಕೆ ಕಾರಣ ಅಂತ ಹೇಳಿದ್ರೆ ಇವರೇನು ಹೇಳ್ತಾರೆ. ಈಗ ಎಲ್ಲಿ ಉಪಾಧ್ಯಾಯ ಶಂಕಾಕ ಧರ್ಮಜ್ಞಾನಿಗಳು ಯಾವ ಇಂದ್ರಿಯ ಸಂಬಂಧ ಸೆ, ಇಂದ್ರಿಯ ಸಂಬಂಧದಿಂದ ಜ್ಞಾನಕ್ಕೆ ಈ ಉತ್ಪತ್ತಿ ದೇಕಿ ಹೈ. ಈಗ ಇಂದ್ರಿಯ ಸಂಬಂಧ ಇದ್ರ ಜೊತೆಗೆ ಐತಪ್ಪ ಅಂದ್ರೆ ಇದ್ರ ಜೊತೆಗೆ ಇದು ಮೊಬೈಲ, ಈ ಮೊಬೈಲ್ದ ಜ್ಞಾನ ಆಗ್ತದೆ. ನೋಡಿದ ಕೂಡಲೇ ಇದ್ರ ಜ್ಞಾನ ಐತೇನಿಲ್ಲ, ಇಂದ್ರಿಯದಿಂದ ನೋಡಿದ ಕೂಡಲೇ ಇದು ಸಂಬಂಧ ಆದ ಕೂಡಲೇ ಇದರ ಜ್ಞಾನ ಆಗ್ತದೆ. ಇಂದ್ರಿಯ ಸಂಬಂಧದಿಂದ ಕೇವಲ ಜ್ಞಾನವೇ ಆಗುತ್ತದೆ. ಇಂದ್ರಿಯ ಸಂಬಂಧ से ज्ञान की उत्पत्ति देखे याते रजतादिक ಅದಕ್ಕೆ ಮುಂದೆ ಏನದು ವಿಷಯ की रजतादिक विषय की उत्पत्ति इंद्रिय संबंध से संभवे नहीं. इंद्रिय उत्पत्ति इंद्रिय संबंध से संभवे नहीं. कई तार्किक चक्रवर्ती नरसिंह भट्ಟ ಉಪಾಧ್ಯಾಯ ಅಂದ್ರೆ ಅರ್ಥ ಅಧ್ಯಾಸ ಒಪ್ಪ ಜ್ಞಾನ ಅಧ್ಯಾಸ ಒಪ್ಪಲ್ಲವ, ಬರೀ ಅರ್ಥ ಅಧ್ಯಾಸ. ಅದಕ್ಕೆ ಅವರು ಏನು ಹೇಳ್ತಾರೆ ನೋಡ್ರಿ. ಈಗ ಬೆಳ್ಳಿ ಶುಕ್ತಿಯಲ್ಲಿ ಬೆಳ್ಳಿ ಇಂದ್ರಿಯ ಸಂಬಂಧದಿಂದ ಬರೀ ಜ್ಞಾನದ ಉತ್ಪತ್ತಿ ಆಗ್ತದೆ. ಇಂದ್ರಿಯ ಸಂಬಂಧ, ಇಂದ್ರಿಯದು ವಿಷಯದ ಸಂಬಂಧ ಆದ ಕೂಡಲೇ ಆ ವಿಷಯದ ಜ್ಞಾನ ಆಗ್ತದೆ, ವಿಷಯದ ಉತ್ಪತ್ತಿ ಆಗಲ್ಲ. ಬೆಳ್ಳಿ ಉತ್ಪತ್ತಿ ಆಗ್ತದೆ ನದಿ. ಈ ಇಂದ್ರಿಯ ಸಂಬಂಧವೇ ಸಾಮಗ್ರಿ ಅಂತ ಹೇಳ್ಕತ್ತೀವಿ. ಇಂದ್ರಿಯ ಸಂಬಂಧ ಆದ ಕೂಡಲೇ ವಿಷಯಗಳ ಜ್ಞಾನ ಉತ್ಪತ್ತಿ ಆಗ್ತದೆ, ಜ್ಞಾನ ಆಗ್ತದ್ರದ್ದು. ಆ ವಿಷಯದ ಉತ್ಪತ್ತಿ ಆಗ್ತದೆ ನಲ್ಲಿ, ವಿಷಯ ಉತ್ಪತ್ತಿ ಆಗ್ತಿರಲ್ಲ. इंद्रिय संबंध नोड़ली इंद्रिय संबंध से ज्ञान की उत्पत्ति देखी है. याते रस्तादिक विषय की उत्पत्ति इंद्रिय संबंध से संभव नहीं. इंद्रिय संबंधದಿಂದ ವಿಷಯದ ಉತ್ಪತ್ತಿ ಆಗುವುದೇ ಇಲ್ಲ. ಅವರು ಸಾದೃಶ್ಯ ಜ್ಞಾನಕ್ಕೂ ಅಧ್ಯಾಸಕ ಹೇತು ಮಾನೆ, ಸಾದೃಶ್ಯ ಜ್ಞಾನಕ್ಕೆ ಕಾರಣ ಮಾನೆ. ಕಾರಣದ್ವಯ ಕಲ್ಪನಾ ಗೌರವ ಕಯ, ಎರಡು ಕಾರಣ ಸಾದೃಶ್ಯ ಜ್ಞಾನಕ್ಕೆ ಅಧ್ಯಾಸ ಕಾರಣ ಹೇಳಿದ್ರೆ ಇಂದ್ರಿಯ ಸಂಯೋಗ ಮತ್ತು ಸಾದೃಶ್ಯ ಜ್ಞಾನ ಎರಡು ಕಾರಣ ಹೇಳಿದ್ರೆ ನಿಮ್ಮ ಕಲ್ಪನೆ ಮಾಡಿದ್ರೆ ಗೌರವ ದೋಷ ಬರ್ತದ ಅಂತ ಹೇಳಿದ್ದೀನಿ. ಮ್ಯಾಲೆ ಹೇಳಿದೋಣ ಗೌರವ ದೋಷ ಬರ್ತದೆ ಅಂತ ಹೇಳಿದ್ದೀನಿ. ಸೊ ಅಸಂಗತೆ ಇದನ್ನು ಕೂಡ ನೀ ಅನ್ನೋದು असंगति अद कहते धर्मी ज्ञानवादी को कारणद्वय के कल्पने में जैसे द्वित्व संख्या का कल्पना ಎರಡು धर्मी ज्ञानवादिಗಳಲ್ಲಿ ಕಾರಣದ್ವಯ ಅಂದ್ರೆ ಕಲ್ಪನಾ ಎರಡು ಸಂಖ್ಯೆ ಎರಡು ಅದರನೇ ಗೌರವ ಅದರಂತೆ उपाध्याय के मत में सादृश्य ज्ञान की सामग्री को अध्यास का कारण कल्पना में कारण का अधिक शरीर अंदर कारण कल्पना है. सामग्री ಒಂದನೇ ಹೆಚ್ಚು ಒಪ್ಪಿದಿಲ್ಲ ಇಂದ್ರಿಯ ಸಂಯೋಗ ಅಂತ ಮೊದಲು ಹೇಳಕತ್ತೀವಿ ಹೌದಾ. ಅಂದರೆ ಆ ಇಂದ್ರಿಯ ಸಂಯುಕ್ತ ಸಾಮಗ್ರಿ ಜ್ಞಾನ ಸಾಮಗ್ರಿ ಕಾರಣ ಅಂತ ಹೇಳ್ಕತ್ತೀವಿ. ಸಾದೃಶ್ಯ ಜ್ಞಾನ ಸಾಮಗ್ರಿ ಅಂದರೆ ಇಂದ್ರಿಯ ಸಂಯುಕ್ತ ತಾದಾತ್ಮ ಸಂಬಂಧ ಮತ್ತು ಈ ಸಾಮಗ್ರಿ ಒಂದು ಹೆಚ್ಚಿಗೆ ಒಪ್ಪದಲ್ಲಿ
ಸಾಮಗ್ರಿ ಒಂದು ಎಕ್ಸ್ಟ್ರಾ ಉಪಕರಣ. ನೀವು ಒಪ್ಪಿದಿಲ್ಲ. ನಮ್ಮಲ್ಲಿ ಹ್ಯಾಂಗ ಕಾರಣತಾ ಕಲ್ಪನಾ ಮಾಡೋದ್ರಿಂದ ನೀನು ಗೌರವ ದೋಷ ಅಂತ ಕೊಟ್ಟಿದ್ದೀನ, ನಿನ್ನ ಮತದಲ್ಲಿ ಸಾಮಗ್ರಿ ಒಂದು ಹೆಚ್ಚು ಒಪ್ಪಿದ್ಯಾರ. ಸಾಮಗ್ರಿ ಹೌದು, ಬರೀ ಇಲ್ಲಿ ತನಕ ದೋಷ ಐತಿ ಇಂದ್ರಿಯ ಸಂಯೋಗ ಅಂದಿದಿ. ಈಗ ಆ ಜ್ಞಾನ ಸಾಮಗ್ರಿ ಹೇಳ್ಕತ್ತಿದಿ. ಸಾಮಗ್ರಿ ಒಂದು ಹೆಚ್ಚಿಗೆ ಒಪ್ಕೊಳ್ಳೋದ್ರಿಂದ ದೋಷ ಬರಲಿಲ್ಲ, ನಿನ್ನಲ್ಲೇನೋ ಗೌರವ ದೋಷ ಬತ್ತು. ತಿಳ್ತಿಲ್ಲ. ಶರೀರ ಅಂದ್ರೇ ಕಾರಣ, ಅನೇಕ ಕಾರಣ. ಅಧಿಕ ಶರೀರ ಅಂದರೆ ಅನೇಕ ಕಾರಣ. ಶರೀರ ಅಂದ್ರೆ ಈ ಶರೀರ ತಗೊಳ್ದು. ಶರೀರ ಕಲ್ಪನಾ ಅಂದ್ರೆ ಅನೇಕ ಕಾರಣ. ನೀವು ಅಲ್ಲಿ ಶರೀರ ಅಂದ್ರೆ ನಾವು ಈ ಕಡೆ ಹೋಗ್ಬಿಡೋದು ಅಂತ ಹೇಳೋದು. सादृश्य ज्ञान सामग्री के स्वरूप में अंतर्भूत सादृश्य ज्ञान है. सादृश्य ज्ञान ಸಾಮಗ್ರಿದ ಸ್ವರೂಪದಲ್ಲಿನೇ ಸಾದೃಶ್ಯ ಜ್ಞಾನ ಅಂತರ್ಭೂತ ಅದ. सादृश्य ज्ञान सामग्री के स्वरूप में अंतर्भूत सादृश्य ज्ञान है. सामग्री अंद्रेनु सादृश्य ज्ञान अंद्रेनु ಒಂದೇ ಅಂದ ಪ್ಲೇಯರ್ದು ಯಾತೆ उपाध्याय के मत में सादृश्य ज्ञान सामग्री सादृश्य ज्ञानದ ಸಾಮಗ್ರಿ अधिक शरीरवती अधिक ಶರೀರವತಿ ಅಧ್ಯಾಸ ಅಂದ್ರೆ ಕಾರಣ. ಶರೀರವತಿ ಇಲ್ಲೇನು ಶರೀರ ಕಲ್ಪನಾ ಅಂದ್ರಲ್ಲ, ಶರೀರ ತಗೊಳ್ಳೋದು. ಅಧಿಕ ಅಂದ್ರೆ ಅನೇಕ, ಶರೀರವತಿ ಅಂದ್ರೇನು अधिक कारण. अध्यास की हेतु माननीय होवे है. इस रीति से लाघव गौरव दोनों मत में सम है. ಈ ರೀತಿಯಿಂದ ಲಾಘವ ಗೌರವ ಇಬ್ಬರು ಮತದಲ್ಲಿ ಸಮಾನನೇ ಆಯಿತು. ಅವರ ज्ञान की सामग्रीते विषय की उत्पत्ति का असंभव रूप युक्ति का विरोध. ಮತ್ತು ಇಬ್ಬರೂ ಸಮಾನೇ ಆದೇವಲ್ಲ, ಇಬ್ಬರು ನಿನ್ನಲ್ಲಿ ಲಾಘವ ಗೌರವ ನಮ್ಮಲ್ಲಿ ಇಬ್ಬರು ಸಮಾನ ಆದೆವು. ಮತ್ತು ಇದ್ರಾಗ ಯಾರ್ದು ತಿಳುವಂತ ಯಾರು ಶ್ರೇಷ್ಠ ಅದಕ್ಕೆ ಅವ್ರು ಹೇಳ್ತಾರೆ ನೋಡ್ರಿ. ಆದರೂ ಕೂಡ ಸಿಂಗಿದ್ದರೂ ಕೂಡ ಜ್ಞಾನಕ್ಕೆ ಸಾಮಗ್ರಿ ಅಂದರೆ ನೇತ್ರ ಸಂಯೋಗದಿಂದ ವಿಷಯನೇ ವಿಷಯಕ್ಕೆ ಉತ್ಪತ್ತಿ ಕಾ ಅಸಂಭವ ರೂಪ ವಿಷಯ ಇಂದ್ರಿಯ ಸಂಯೋಗದಿಂದ ವಿಷಯಗಳ ಉತ್ಪತ್ತಿ ಆಗಲ್ಲ, ಬೆಳ್ಳಿ ಉತ್ಪತ್ತಿ ಆಗಲ್ಲ. ಇಂದ್ರಿಯ ಸಂಯೋಗ ಆದ ಕೂಡಲೇ ಆ ಬೆಳ್ಳಿ ಜ್ಞಾನ ಆಗ್ತದ, ಬೆಳ್ಳಿದ ಉತ್ಪತ್ತಿ ಆಗಲ್ಲ. ಹಾಂ ತಿಳಿಲಿ. ಅಸಂಭವ ರೂಪ ಯುಕ್ತಿ ಕಾ ವಿರೋಧ. ಯುಕ್ತಿ ಕಾ ವಿರೋಧ ಅಂದ್ರೆ ಏನು ಪ್ರಭು? ಯುಕ್ತಿ ಕಾ ವಿರೋಧ ಅಂದ್ರೆ ಏನು? ಇಂದ್ರಿಯ ಸಂಯೋಗದಿಂದ ಏನು ಜ್ಞಾನ ಉತ್ಪತ್ತಿ. ಹಾಂ, ಇಂದ್ರಿಯ ಸಂಬಂಧದಿಂದ ವಿಷಯ ಅಂದ್ರೆ ಪದಾರ್ಥದ ಉತ್ಪತ್ತಿ. ಅಯುಕ್ತಿ ಸಂಗತ. ಇಂದ್ರಿಯ ಸಂಬಂಧದಿಂದ ವಿಷಯದ ಉತ್ಪತ್ತಿ ಎಲ್ಲಿ ಸಿಗುವುದಿಲ್ಲ. ಇಂದ್ರಿಯ ಸಂಬಂಧದಿಂದ ವಿಷಯದ ಉತ್ಪತ್ತಿ ಉಪಾಧ್ಯಾಯ ಹೇಳಿದರೆ ಅದು ಸಂಭವಿಸುವುದಿಲ್ಲ. ಇದು ಅಸಂಭವ ದೋಷ ನಿನ್ನ ಮ್ಯಾಲ ಅಧಿಕ ಬರ್ತೈತೆ ಅಂತ ಹೇಳ್ತಿಲ್ಲ. ಯುಕ್ತಿಗೆ ವಿರೋಧ ಅಂದರೆ ಅಲ್ಲ, ಅದಾಯಿತು. ಯುಕ್ತಿಗೆ युक्ति के अभाव को कौन सा दोष कहे? ಏಳು ದೋಷದಾಗ ಏಳು ದೋಷ ಅದಲ್ಲ. ಆತ್ಮಾಶ್ರಯ ದೋಷ, ಅನ್ಯೋನ್ಯಾಶ್ರಯ ದೋಷ, ಮತ್ತು ಯಾವುದು ಚಕ್ರಿಕಾಪತ್ತಿ. ಮುಂದೆ ಯುಕ್ತಿಗೆ ಅಭಾವಕ್ಕೂ ವಿನಿಗಮನ ವಿರಾಮ. ನಿನಗೆ ಯುಕ್ತಿನಿ ಹೇಳಕ್ಕೆ ಸಿಗಲ್ಲ. ಏನು ಇಂದ್ರಿಯ ಸಂಬಂಧ ಆಯ್ತಂದ್ರೆ ಜ್ಞಾನ ಉತ್ಪತ್ತಿ ಆಗ್ತದೆ, ವಿಷಯದ ಉತ್ಪತ್ತಿ ಆಗಲ್ಲ. ವಿಷಯದ ಉತ್ಪತ್ತಿ ಆಗೋದಿಲ್ಲ. ಇದು ನಿನಗೆ ಉತ್ಪತ್ತಿ ಹೇಳಕ್ಕೆ ನಿನಗೆ ಏನು ಯುಕ್ತಿನ ಹೇಳಕ್ಕೆ ಬರಲ್ಲ. ನಮ್ಗೇನು ಹೇಳಿ ನಿನ್ನ ಯುಕ್ತಿಯಲ್ಲಿ ನಿನ್ನ ಬಳಿ ಹೇಳಕ್ಕೆ ಇದರಲ್ಲಿ युक्ति का विरोध उपाध्याय के मत में हाँ अधिक दोष है. ನಿನಗೆ ಯುಕ್ತಿ ನಮಗೆ ಮತ್ತೆ ನೀ ಯುಕ್ತಿ ಹೇಳ್ಬೇಕಲ್ಲ. ಅದು ಏನಲ್ಲಿ ವಿಷಯದ ಉತ್ಪತ್ತಿ ಎಲ್ಲಿನೂ ಆಗಲ್ಲ, ಎಲ್ಲಿ ಸಿಗಲ್ಲ, ಎಲ್ಲಿನೂ ಸಿಗಲಿಲ್ಲ. ಇಂದ್ರಿಯದಿಂದ
ಇಂದ್ರಿಯದು ಸಂಬಂಧ ಐತಂದ್ರೆ ಆ ವಿಷಯದು ಜ್ಞಾನದ ಉತ್ಪತ್ತಿ ಆಗ್ತದೆ. ವಿಷಯ ಉತ್ಪತ್ತಿ ಆಗ್ತದೇನು? ಜ್ಞಾನ ಉತ್ಪತ್ತಿ ಎಲ್ಲ ಕಡೆ ಆಗ್ತದೆ, पण ವಿಷಯದ ಉತ್ಪತ್ತಿಯಲ್ಲಿ ಆಗ್ತದೇನು? ಮತ್ತು ಇದಕ್ಕೆ ನಿನಗೆ ಯಾವುದೇ ಯುಕ್ತಿನೇ ಹೇಳಕ್ಕೆ ಬರಲ್ಲ. ವಿಷಯ ಉತ್ಪತ್ತಿ ಆಗ್ತದ ಅಂತ ಹಿಂಗೆ ಹೇಳಿಕೆ ಅನಿಸಿದ ಯುಕ್ತಿ ಸಿಗೋದೇ ಇಲ್ಲ. ಇದು ನಿನ್ನ ಮೇಲೆ ಅಧಿಕ ದೋಷ ನೋಡಿ, ಇದೇ ನಿನ್ನ ಮೇಲೆ ಅಧಿಕ ದೋಷ. ಇಬ್ಬರು ಲಾಘವ ಗೌರವ ಸಮಾನ ಅಂತ ಹೇಳಿದೆವು. ನಿನ್ನ ಮೇಲೆ ಅಧಿಕ ದೋಷ ಏನಂದರೆ ಇಂದ್ರಿಯ ಸಂಬಂಧ ಆದ ಕೂಡಲೇ ಆ ವಿಷಯ ಜ್ಞಾನ ಉತ್ಪತ್ತಿ ಆಗ್ತದೆ. ಬರೀ ವಿಷಯದ ಉತ್ಪತ್ತಿ ಎಲ್ಲಿ ಯಾರು ನೋಡಿಲ್ಲ, ವಿಷಯ ಉತ್ಪತ್ತಿ ಎಲ್ಲಿ ಕಂಡು ಬರಲ್ಲ. ಮತ್ತು ವಿಷಯ ಉತ್ಪತ್ತಿ ಆಗ್ತದೆ ಅಂತ ಹೇಳಕ್ಕೆ ನಿನಗೆ ಯುಕ್ತಿನೇ ಇಲ್ಲ. ಆಯ್ತಾ? ಇದು ನಿಮ್ಮ ಮೇಲೆ ಅಧಿಕ ದೋಷ ಬರ್ತದೆ. ಯಾತೆ ಸಾದೃಶ್ಯ ಜ್ಞಾನ ಹೀ ಉಕ್ತ ಅಧ್ಯಾಸಕ ಅಂದರೆ ಪ್ರತಿಬದ್ಧ ಅಧ್ಯಾಸ. ಹಾಂ, ನಿರುಪಾಧಿ. ನೀವು ಅನ್ಕೊಳ್ಳೋದು ದರ್ಸತೆಯಲ್ಲಿ ನಿರುಪಾಧಿಗೆ ಬರಿಬೇಡ್ರಿ. ಯಾಕಂದ್ರೆ ಇಲ್ಲಿ ಹೆಡಿಂಗ್ ಮುಗಿಯತನಕ ಪ್ರತಿಬದ್ಧ ಅಂತ ಬರ್ದಾರವ್ರು. ನಾವು ಪ್ರತಿಬದ್ಧ ಅಂದ್ರೆ ನಿರುಪಾಧಿಕ, ಅಪ್ರತಿಬದ್ಧ ಅಂದ್ರೆ ಸೋಪದ್. ನಮ್ಮ ರೂಢಿಗಳು ಬಂದವು, ಇವು ಪ್ರತಿಬದ್ಧಿಯಲ್ಲಿ ಬಂದಿಲ್ಲ. ಅದಕ್ಕೆ ನಾವು ಬರೀ ತಿಳ್ಕೊಳ್ಳೋದು. प्रतिमुक्त अंदर प्रतिबद्ध अध्यास का हेतु है. सादृश्य ज्ञान की सामग्री हेतु नहीं. सादृश्य ज्ञान सामग्री कारण अಲ್ಲ ಅಂತ ಇಲ್ಲಿ ಪರಂತರವಾಗಿ ಉಪಾಧ್ಯಾಯರು ಖಂಡನ ಧರ್ಮಜ್ಞಾನವಾದಿಗಳು ಮಾಡಿದರು. ಬರೀ ಸಾದೃಶ್ಯ ಜ್ಞಾನವೇ ಅಧ್ಯಾಸಕ ಕಾರಣ ಅಂದ್ರೆ ಸಾದೃಶ್ಯ ಜ್ಞಾನ ಏನು ಜ್ಞಾನ ಜ್ಞಾನ ಅಂದ್ರೆ ಜ್ಞಾನ ಎಲ್ಲ ಜ್ಞಾನ ಪ್ರಮಾತ. ಜ್ಞಾನ ಎಲ್ಲಿಯದ ಪ್ರಮಾತ ಅಂದ್ರೆ ಜ್ಞಾನ ಇದು ಪ್ರಮಾತ ಧರ್ಮ. ಸಾಕ್ಷಿನ ಜ್ಞಾನ ಸಾಕ್ಷಿ ಮತ್ತು ಪ್ರಮಾತ ಇಬ್ಬರಲ್ಲಿ ಇರ್ತದೆ. ಜ್ಞಾನ ಏನೈತಲ್ಲ ವೃತ್ತಿರೂಪ ಜ್ಞಾನ, ಬ್ರಹ್ಮರೂಪ ಸಾಕ್ಷಿಪಣ, ಇವುಗಳು ಏನು ಜ್ಞಾನ ಆಗ್ತಲ್ಲ ಜ್ಞಾನ ಇವು ಪ್ರಮಾತ ಧರ್ಮ. ಹೌದು. ನೀವು ಸಾದೃಶ್ಯ ಜ್ಞಾನ ಅಂದರೆ ಸಾಮಾನ್ಯ ಜ್ಞಾನ ಧರ್ಮಿ ಜ್ಞಾನ. ಆ ಸಾದೃಶ್ಯ ಜ್ಞಾನವೇ ಅಧ್ಯಾಸಕ ಕಾರಣ ಅಂತ ಹೇಳ್ಬೇಕರಿ. ಹೌದಿಲ್ಲ? ಸಾದೃಶ್ಯ ಜ್ಞಾನ ಅಧ್ಯಾಸಕ ಕಾರಣ ಅಂತ ಹೇಳಿದ್ರಿ ಅಂದರೆ ಜ್ಞಾನ ಪ್ರಮಾತನ ಧರ್ಮ ಇತ್ತು ಅಂದರೆ ಅದು ಪ್ರಮಾತ ದೋಷ ಇತ್ತು. ಪ್ರಮಾತ ದೋಷ ಇತ್ತು. ಕೇವಲ ಸಾದೃಶ್ಯ ಅಂದರೆ ವಿಷಯ ದೋಷ ಇತ್ತು. ಈ ಪ್ರಮಾತ ದೋಷ ಪ್ರಮೇಯ ದೋಷಕ್ಕಿಂತಲೂ ವ್ಯತಿರಿಕ್ತ ಭಿನ್ನ ಸಾದೃಶ್ಯ ಜ್ಞಾನ ಅಧ್ಯಾಸ ಕಾರಣ ನಿಮ್ಮ ಸಿದ್ಧ ಆಗಲಿಲ್ಲ. ಅವ ಹೇಳಿದ ಮಟ್ಟ ಹೇಳಿ. ಅದ್ರ ಸಲುವಾಗಿ ನೀವು ಏನು ಮಾಡ್ರಿ, ಸಾದೃಶ್ಯ ಜ್ಞಾನ ಅಧ್ಯಾಸಕ ಕಾರಣ ಅಂತ ಹೇಳಲಾರದೆ ಸಾದೃಶ್ಯ ಜ್ಞಾನದ ಸಾಮಗ್ರಿ ಅಧ್ಯಾಸಕ ಕಾರಣ ಹೇಳಿ. ಸಾದೃಶ್ಯ ಜ್ಞಾನ ಸಾಮಗ್ರಿ ಅಂದ್ರೆ ಏನು? ಆ ಅಧಿಷ್ಠಾನ ಅಧ್ಯಸ್ಥ ಎಲ್ಲದವ ಅದ್ರ ನಡಬರ್ಕ ಏನು ಸಾದೃಶ್ಯ ಚಾಕ್ ಚಕ್ಕಿ ಅಲ್ಲಿ ಭೂಮಿಗೆ ಹತ್ತದಂತ ಮಣ್ಣು ಗಿಡದಲ್ಲಿ ಕಳೆದು ಉಚ್ಚೈಸು ಇವೇ ಸಾದೃಶ್ಯವ. ಆ ಸಾದೃಶ್ಯ ಜೊತೆಗೆ ಈ ಇಂದ್ರಿಯದು ತಾಜಾತ್ಮ ಸಂಬಂಧ ಅಂದರೆ ಸಾದೃಶ್ಯ ಜ್ಞಾನ ಸಾಮಗ್ರಿ ಕಾರಣ ಅವ ಹೇಳಿದ. ಮತ್ತವರು ನೀರ್ಶಿಲ ಬ್ರಹ್ಮ ಸಾಧಾರಣ ಅಂತ ಹೇಳ್ಕೊಂಡ್ಬಂದ್ರು. ಬ್ರಹ್ಮ ಸಾಧಾರಣ ತಿಳಿತಿಲ್ಲ ಇವ. ಮತ್ತೆ ಅದಕ್ಕೆ ಹೇಳ್ದ ಅಲ್ಲಿ ಅದು ಸಂಭವಿಸೋ ಸಾದೃಶ್ಯ ಜ್ಞಾನ ಅವ್ರಿಗೇನು ಸಾದೃಶ್ಯ